ಅಕ್ಕ ಆಯ್ತಾ ಮಾತಾಡ್ಕೊಂಡು ಆಗಲ್ಲ.
ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಅತಿಥಿ ಮಹೋದಯರನ್ನು ಸ್ವಾಗತದೊಂದಿಗೆ ಸತ್ಕರಿಸಲಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಮೈಸೂರು. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಎಸ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇದೀಗ ಪುಷ್ಪಾರ್ಚನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಇಡೀ ಗಣ್ಯರ ತಂಡವೇ ಇದೆ. ಇದೀಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮೈಸೂರು ಇವರ ವತಿಯಿಂದ ಎಸ್.ಡಿ. ಕೋಟೆ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಸುಮಾರು 406 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಹಾಗೂ 37.67 ಕೋಟಿಯ ಕಾಮಗಾರಿ ಉದ್ಘಾಟನೆಗೆ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ನಾಡಿನ ದೊರೆ ಗಳಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಗೆಳೆಯರು, ಸಹೋದರರು ಆದಂಥ ಅನಿಲ್ ಚಿಕ್ಕಮಾದವರು ಈ ಒಂದು ಕಾರ್ಯಕ್ರಮದ
ವಹಿಸಿರುವಂಥ ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪ್ರಸನ್ನ ಸ್ವಾಮೀಜಿ ಅವರೇ ಹಾಗೂ ನನ್ನ ಆತ್ಮೀಯ ಮತ್ತೊಬ್ಬ ಗೆಳೆಯರು KR ನಗರದ ಶಾಸಕರಾದಂಥ ರವಿಶಂಕರ್ ಅವರೇ, ಆತ್ಮೀಯರು ಗೆಳೆಯರು ಆದಂಥ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರೇ, ನಮ್ಮೆಲ್ಲರ ಆತ್ಮೀಯ ಗೆಳೆಯರು ವಿಧಾನ ಪರಿಷತ್ನ ಸದಸ್ಯರಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಮತ್ತೋರ್ವರು ಹಿರಿಯರು ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಸರ್ ಅವರೇ, ಹಾಗೆ ನಮ್ಮ ಮೈಸೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂಥ ಗೆಳೆಯರಾದಂಥ ವಿಜಯ್ ಕುಮಾರ್ ಅವರೇ, ಹಾಗೆ ನಡೆದಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಮ್ಮೆಲ್ಲ ಮೊದಲಿಗೆ ಈ ದಿವಸ ತಾವೆಲ್ಲ ಸೇರಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ. ಮೊದಲಿಗೆ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ದಿವಸ ತಾವೆಲ್ಲ ಎರಡನೇ ಬಾರಿಗೆ ಮಾನ್ಯ ಅನಿಲ್ ಚಿಕ್ಕಮಗಳೂರು ಈ ಭಾಗದ ಶಾಸಕರನ್ನು ಮಾಡಿದ್ದೀರಿ. ಇದು ಒಂದು HD ಕೋಟೆ ಕ್ಷೇತ್ರದ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ. ಅವರಿಗೆ ಸತತವಾಗಿ HD ಕೋಟೆಯಲ್ಲಿ ಇಲ್ಲಿ ಸತತವಾಗಿ ಯಾರು ಕೂಡ ಗೆದ್ದಿರಲಿಲ್ಲ. ಆದರೆ ಅದೇನು ಅದನ್ನ ಅಳಿಸಿ ನಮ್ಮ ಶಾಸಕರು ಗೆಳೆಯರು ಅನಿಲ್ನವ್ರನ್ನ ತಾವೆಲ್ಲ ಎರಡನೇ ಬಾರಿಗೆ ಆಶೀರ್ವಾದ ಮಾಡಿದರೆ ಅವರು ಕೂಡ ತಮ್ಮ ಆಶೀರ್ವಾದ ಮಾಡೋದು ತಕ್ಕಂತೆ ಅವರು ಕೂಡ ತಮ್ಮ ಜೊತೆ ಸೇರಿ ಈ ಒಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೋಕ್ಕೆ ಸತತ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಅವರು ಯಾವಾಗಲೂ ಕೂಡ ಅವರೇ ಖುದ್ದಾಗಿ ಸಂಬಂಧಪಟ್ಟ ಮಂತ್ರಿಗಳನ್ನಾಗಲಿ ಮತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಖುದ್ದಾಗಿ ಭೇಟಿಯಾಗಿ ಈ ಭಾಗದ ಜನಕ್ಕೆ ಬೇಕಾಗಿರುವಂಥ ಎಲ್ಲ ಕಾಮಗಾರಿಗಳನ್ನ ಮಂಜೂರನ್ನ ಮಾಡಿಸ್ಕೊಂಡು ಬರುವಂಥದ್ದು ಅವರೇ ಟೇಬಲ್ ಟು ಟೇಬಲ್ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ಬರ್ತಾರೆ. ಅದಕ್ಕಾಗಿ ಜನ ಅವರ ಎರಡನೇ ಬಾರಿಗೆ ಆಯ್ಕೆಯನ್ನು ಮಾಡಿರುವಂಥದ್ದು. ಹಾಗೆ ನನ್ನೂ ಕೂಡ ಕಳೆದ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕೋಟೆಯಲ್ಲಿ ಅತಿ ಹೆಚ್ಚು ಅಂತರವನ್ನು ಕೊಟ್ಟು ನನ್ನ ಜಯಿಸಿದಾಗ ಮಾಡಿದ. ಅದಕ್ಕಾಗಿ ನನ್ನ ತಮ್ಮೆಲ್ಲರೂ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಕ್ಕೆ ಬಯಸ್ತೇನೆ. ವಿವಿಧ ಕಾಮಗಾರಿಗಳಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು 750 ಲಕ್ಷ 7.5 ಕೋಟಿ ಅನುದಾನವನ್ನು ಮಾನ್ಯ ಶಾಸಕರು ತಂದಿರುವಂಥದ್ದು. ಹಾಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು 4,700 ಲಕ್ಷ ಅಂದರೆ 47 ಕೋಟಿ ಅಷ್ಟು ಅನುದಾನವನ್ನು ಲೋಕೋಪಯೋಗಿ ಇಲಾಖೆಯಿಂದ ಮಾನ್ಯ ಶಾಸಕರು ಇಲ್ಲಿಗೆ ಭಾಗಕ್ಕೆ ಮಂಜೂರನ್ನು ಮಾಡಿಸಿದ್ದಾರೆ. ಹಾಗೆಯೇ ಅರಣ್ಯ ಮತ್ತು ಪರಿಸರ ಇಲಾಖೆಯ ವತಿಯಿಂದ ಸುಮಾರು 4,800 ಲಕ್ಷ ಅನುದಾನವನ್ನು ತಂದಿರುವಂಥದ್ದು. ಹಾಗೆ ಬಲಿಷ್ಠ ವರ್ಗಗಳ ಇಲಾಖೆಯಿಂದ ಒಟ್ಟು 1,032 ಲಕ್ಷ ಅನುದಾನ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಹಾಗೆಯೇ ಕಾವೇರಿ ನೀರಾವರಿ ನಿಗಮ ಅವರ ವತಿಯಿಂದ 900 ಲಕ್ಷಗಳ ಅನುದಾನವನ್ನು ತಂದಿರುವಂಥದ್ದು. ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆಯಿಂದ ಸುಮಾರು 7,350 ಲಕ್ಷಗಳನ್ನ ಬಿಡುಗಡೆ ಮಾಡಿಸಿದ್ದಾರೆ. ಹಾಗೆಯೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 1,878 ಲಕ್ಷಗಳನ್ನ ಅನುದಾನ ತಂದಿರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯಿಂದ 1,265 ಲಕ್ಷಗಳ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದಿರುವಂಥದ್ದು. ಹಾಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ 243 ಲಕ್ಷಗಳ ಅನುದಾನ ತಂದಿದ್ದಾರೆ. ಉನ್ನತ ಶಿಕ್ಷಣ ಅದರಿಂದ 50 ಲಕ್ಷಗಳು. ಹಾಗೆ ಹಿಂದುಳಿದ ವರ್ಗ ಇಲಾಖೆಯಿಂದ 365, ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ 80 ಲಕ್ಷ, ಅಲ್ಪಸಂಖ್ಯಾತ ಇಲಾಖೆಯಿಂದ ಸುಮಾರು 500 ಲಕ್ಷಗಳು, ಹಾಗೆ ಕೃಷಿ ಇಲಾಖೆಯಿಂದ 20 ಲಕ್ಷಗಳು. ಒಟ್ಟು ಅವರು 443 ಕೋಟಿಗಳನ್ನ ಈ ಕ್ಷೇತ್ರಕ್ಕೆ ಅನುದಾನವನ್ನು ಈ ವರ್ಷ ಮಂಜೂರು ಮಾಡಿಸಿರುವಂಥದ್ದು. ಅದಕ್ಕಾಗಿ ತಾವೆಲ್ಲ ಅವರಿಗೆ ಚಪ್ಪಾಳೆ ಕೊಡುವ ಮೂಲಕ ಅವರು ಕೂಡ ಅಭಿನಂದನೆ ಸಲ್ಲಿಸಬೇಕೆಂದರೆ ಶಾಸಕರಾದ್ಮೇಲೆ ಅವರು ನಮ್ಗೆ ಹೇಳ್ತಾ ಇರ್ತಾರೆ, ನಮ್ಮ ಕೋಟೆಯನ್ನು ಜನ ಎರಡನೇ ಬಾರಿ ಗೆಲ್ಲಿಸಿ ನನಗೊಂದು ದಾಖಲೆ ನಿಲ್ಲಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಒಂದು ಯಾಕೆಂದರೆ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಪ್ರಣಾಳಿಕೆಯಿಂದ ನಮ್ಮ ಸಿಗ್ತಾಗ ಹೇಳ್ತಾ ಇರ್ತಾರೆ. ತಮ್ಮಗಳ ಬೆಂಬಲ ಇದ್ರೆ ಎಂಥ ಅಂದರೆ ಜನಪ್ರತಿನಿಧಿಗಳೇ ತಮ್ಮ ತೋಟದ ಪ್ರೀತಿ ಬೆಂಬಲ ಇದ್ದರೆ ಅವರು ಕಾಮಗಾರಿಗಳಾಗಲಿ ಅಭಿವೃದ್ಧಿಯಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈಗ ನೀವು ತಾವೆಲ್ಲ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದ್ರಿ. ತಮ್ಮೆಲ್ಲ ಗೊತ್ತಿರೋ
ಗೊತ್ತಿರಾಗೆ ಅವರೊಬ್ರು ಬೇಡ ಆಗಿದ್ರು, ಜನಾಂಗದಲ್ಲಿ ಹುಟ್ಟಂಥದ್ದು ಕಾಡು ಪ್ರದೇಶದಲ್ಲಿ, ಅವ್ರಿಗೆಲ್ಲ ಇತಿಹಾಸ ನಮ್ಗೆ ಗೊತ್ತಿರೋದಿಲ್ಲ. ಅಲ್ಲಿ ಬರುವಂತ ವರ್ತಕರ ಅಥವಾ ಜನಗಳ ಮುಖಾಂತರ ಆಗುವ ಸಂದರ್ಭದಲ್ಲಿ ಅವರ ಲೂಟಿಯನ್ನು ಮಾಡಿ ಅವ್ರ ಜೀವನವನ್ನು ನಡೆಸ್ತಿದ್ರು. ಹಾಗೆಯೇ ಒಮ್ಮೆ ಆ ದಾರಿಯಲ್ಲಿ ಸಪ್ತ ಋಷಿಗಳು ಆಗುವ ಸಂದರ್ಭದಲ್ಲಿ ಅವ್ರನ್ನ ತಡೆದು ದರೋಡೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರು ನಮ್ಮ ಬಳಿ ಏನೂ ಇಲ್ಲ, ನಾವೆಲ್ಲ ಋಷಿ ಮುನಿಗಳು ಅಂತೇಳಿ ನಿಮಗೆ ಜೀವನಕ್ಕೆ ಉಪಯೋಗ ಆಗುವಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದೇ ನಾವು ಕೇಳುವಂಥ ಪ್ರಶ್ನೆಗೆ ನೀವು ಉತ್ತರ ತರಬೇಕು ಅಂದಮೇಲೆ ಮನೆಗೆ ಹೋಗಿ ಅವರು ಎಲ್ಲ ಅವರ ತಂದೆ ತಾಯಿ ಆಗ್ಬೋದು, ಮಕ್ಕಳ ಹೆಂಡತಿ ಮಕ್ಕಳು ನಾನು ಮಾಡುವ ಪಾಪಗಳಲ್ಲಿ ತಮ್ಮನ್ನು ಏನಾದ್ರು ಅದರಲ್ಲಿ ಭಾಗಿಯಾಗಿ ಆ ತಗೋತಿನ ಯಾರೂ ಕೂಡ ಒಪ್ಪೋದಿಲ್ಲ. ಆಗ ಒಂದು ಮನೆ ಪರಿವರ್ತನೆಯಾಗಿ ಅವನು ತಪಸ್ಸಿಗೆ ಕೂಡಿ ಅವರು ಉತ್ತ ಬೆಳೆದ ಮೇಲೆ ಸಂಸ್ಕೃತದಲ್ಲಿ ಉತ್ತಗೆ ವಾಲ್ಮೀಕ ಅಂತ ಹೇಳುವಂಥದ್ದು. ಅದನ್ನ ಬೇರೆಸ್ಕೊಂಡು ಬಂದಮೇಲೆ ಅವರಿಗೆ ವಾಲ್ಮೀಕಿ ಮಹರ್ಷಿ ಅಂತ ಹೆಸರಿಟ್ಟು ಸಪ್ತಋಷಿಗಳು ಮಹರ್ಷಿ ವಾಲ್ಮೀಕಿ ಅಂತ ಹೆಸರಿರುವಂಥದ್ದು. ಮುಂದೆ ಅವರು ಬಂದಂಥ ನಮ್ಮ ದೇಶದ 2 ಪವಿತ್ರ ಗ್ರಂಥಗಳಲ್ಲಿ ಒಂದು ರಾಮಾಯಣ, ಒಂದು ಮಹಾಭಾರತ. ಅಂತ ರಾಮಾಯಣ ರಚಿಸಿದಂಥ ವಾಲ್ಮೀಕಿ ಮಹರ್ಷಿಗಳು ಅವರ ತತ್ವ ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಕ್ಕೆ ಅವ್ರು ಬಂದಂಥ ರಾಮಾಯಣದಲ್ಲಿ ಎಲ್ಲ ಥರದ ಪಾತ್ರಗಳು ಹೀಗೆ ನಮಗೆ ಯಾರು ನೋಡ್ತೀವಿ, ಎಲ್ಲ ಥರದ ಪಾತ್ರಗಳು ನಮ್ಮಲ್ಲಿ ಬಂದು ಹೋಗುವಂಥದ್ದು. ಅಣ್ಣ ತಮ್ಮ ಅವರು ಒಂದು ರಾಜ್ಯಕ್ಕೆ ಅವರಿಬ್ಬರೇ ಕಚ್ಚಾಡುವಂಥ ಸುಗ್ರೀವ ಮತ್ತು ವಾಲಿ ಇರ್ಬೋದು. ಹಾಗೆ ಅಣ್ಣ ಕಾಡಿಗೆ ಹೋದ್ಮೇಲೆ ಅವ್ರು ಬರೋ ತನಕ ಅವ್ರ ಪಾದಕೆಯಲ್ಲಿಟ್ಟು ರಾಜ್ಯಪಾಲ ಮಾಡಿದಂಥ ಎಲ್ಲ ಕೂಡ ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಒಂದು ಸ್ತ್ರೀ ವ್ಯಾಮೋಹಕ್ಕೆ ಒಂದು ಆಸೆ ಪಟ್ಟು ಇಡೀ ರಾಜ್ಯವನ್ನು ಕಳ್ಕೊಳ್ಳೋದು ರಾವಣ, ತಮ್ಮ ವಿಭೀಷಣ, ಒಬ್ಬ ರಾಮನ ಭಕ್ತ. ಹಾಗೆ ನಮಗೆ ಎಲ್ಲ ಥರ ಪಾತ್ರಗಳು ಈಗಲೂ ಕೂಡ ಈ ಸಮಾಜದಲ್ಲಿ ನೋಡೋಕ್ಕೆ ಸಿಗುವಂಥದ್ದು. ಎಲ್ಲ ಮಹಾಕಾವ್ಯಗಳಲ್ಲಿ ಮಹಾಗ್ರಂಥಗಳಲ್ಲಿ ಎಲ್ಲ ಥರ ಪಾತ್ರಗಳನ್ನ ಒಳ್ಳೆದಾಗಲಿ ಕೆಟ್ಟದಾಗಲಿ ಅವರು ನಮಗೆ ರಚಿಸಿಕೊಟ್ಟಿರುವಂಥದ್ದು. ಆದರೆ ನಾನು ನಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಏನೇನು ಒಳ್ಳೆ ಪಾತ್ರಗಳವರು ನಮಗೆ ಕೊಟ್ಟಿದ್ದಾರೆ. ಆ ಪಾತ್ರಗಳಲ್ಲಿ ಅವ್ರು ಮಾಡಿದಂಥ ಅನುಸರಿಸಿದಂಥ ಧರ್ಮವನ್ನು ನಾವು ಕೂಡ ಅನುಸರಿಸಿ ಜೀವನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡೋಣ. ಹಾಗೆ ತಮ್ಮೆಲ್ಲ ಮತ್ತೊಮ್ಮೆ ಎಲ್ಲ ಯಾಕ ಸಮಯ ಆಗಿದೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯ ಕೋರ್ತಾ ನನಗೆ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಎಲ್ಲ ಸಂಘಟನೆಗಳು ಮೊದಲಿಗೆ ಸಂಘಟನೆಗೆ ಒಳ್ಳೆ ಸಭೆಯನ್ನು ಮಾಡಿದವ್ರಿಗೆಲ್ಲ ಒಂದು ಸ್ಥಳ ಮಾತು ಮುಗಿಸಿ ನಮಸ್ಕಾರ. ವೇದಿಕೆ ಮೇಲಿನ ಎಲ್ಲ ಗಣ್ಯರು ರಿಮೋಟ್ ಅನ್ನು ಒಟ್ಟು ಜೋರ ಚಪ್ಪಾಳೆ ಕೇಳಿ ಬಂದು ಹೋದರೆ ಇದೀಗ ಉದ್ಘಾಟಿಸಿದ್ದಾರೆ. ಹಲವು ಇಲಾಖೆಗಳು ಕರ್ನಾಟಕ 4 ಜಲಾಶಯಗಳ ಒಡಲು ದಟ್ಟ ಕಾನನದ ಅನನ್ಯ ವನ್ಯ ಸಂಕುಲದ ವಿಧಾನಸಭಾ ಕ್ಷೇತ್ರ HD ಕೋಟೆ ಯೋಜನೆ ಸರಗೂರು ತಾಲೂಕು ಮಲ್ಲನಹಳ್ಳಿ ಮತ್ತು ಇತರ 58 ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ಒಟ್ಟು 216.62 ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳು ಶಂಕುಸ್ಥಾಪನೆಗೊಂಡು ಈ ಭಾಗದ ಜನರ ನೀರಿನ ದಾಹ ತಣಿಸಲಿವೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ತಾಲೂಕು ಮುಖ್ಯ ರಸ್ತೆಯಿಂದ ಮೂರ್ಕಲ್ ರಸ್ತೆ ಮಾರ್ಗದಟ್ಟಹಳ್ಳಿ, ಕೊರಟಗೆರೆ ಬಾಗಲಿ, ರಾಜ್ಯ ಹೆದ್ದಾರಿ 33, ಭೋಗಾದಿ ವೃತ್ತದಿಂದ ಪುರದಕಟ್ಟೆ ವೃತ್ತ ಸೇರುವ ರಸ್ತೆ ಸೇರಿದಂತೆ ರಾಜ್ಯ ಹೆದ್ದಾರಿಗಳು 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳ್ಳಲಿವೆ ಮತ್ತು 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರಗೂರು ತಾಲೂಕು ಪಿಟ್ನಾ ಗ್ರಾಮದಲ್ಲಿ ಅರಣ್ಯ ವನ್ಯ ಸಂಕುಲದ ಮಾನವರ ನಡುವೆ ಸಂಘರ್ಷ ತಡೆಯಲು ಅರಣ್ಯ ಇಲಾಖೆ ಅಡಿಯಲ್ಲಿ ಒಟ್ಟು ರೂಪಾಯಿ 48 ಕೋಟಿ ಅನುದಾನ ಪಡೆದು ಯಡಿಯಾಲ ವನ್ಯಜೀವಿ ಉಪವಿಭಾಗದ ಸರಗೂರು ತಾಲೂಕು ವ್ಯಾಪ್ತಿಯಲ್ಲಿನ ಕಾಡಂಚಿನ ಪ್ರದೇಶಗಳಲ್ಲಿ ರೈಲ್ವೆ ಕಂಬಿ ಅಳವಡಿಕೆ, ಹುಣಸೂರು ವನ್ಯಜೀವಿ ವಿಭಾಗದ HD ಕೋಟೆ ತಾಲೂಕು ಮೇಡಿಕುಪ್ಪೆ ವಲಯ ವ್ಯಾಪ್ತಿಯಲ್ಲಿನ ಕಾಡಂಚಿನ ಪ್ರದೇಶಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಯಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ 0.80 ಕೋಟಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ HD ಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣದ 0.50 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ 6.50 ಕೋಟಿ ವೆಚ್ಚದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಆಶ್ರಮ ಶಾಲೆ ಜಕ್ಕಹಳ್ಳಿ ಎನ್ ಬೇಗೂರು ನಿರ್ಮಾಣಗೊಳ್ಳಲಿದೆ. 317 ಫಲಾನುಭವಿಗಳಿಗೆ ತಲುಪಲಿವೆ. ಇಡೀ ದೇಶದ ಗಮನ ಸೆಳೆದಿರುವ ಪಂಚ ಗ್ಯಾರಂಟಿಗಳು HD ಕೋಟೆ ಕ್ಷೇತ್ರದಲ್ಲೂ ಸಹ ಮನೆ ಮನೆ ತಲುಪಿ ಶ್ರೀ ಸಾಮಾನ್ಯರು ನೆಮ್ಮದಿಯ ಬದುಕು ಸಾಗಿಸಲು ನೆರವಾಗಿದೆ ಎಂದು ಅಭಿನಂದನೆಗಳ ಮಹಾಪೂರ್ವವೇ ಇಲ್ಲಿ ಹೊಳೆಯಾಗಿ ಹರಿದಿದೆ. ಹಲೋ ಪ್ರೀತಿ ಬಂಧುಗಳೇ, ಜೋರು ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಯುವ ನಾಯಕರು ಮಾನ್ಯ ಶಾಸಕರು ಆಗಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ತಮ್ಮ ಪ್ರೀತಿಪೂರ್ವಕ ಮಾತುಗಳನ್ನು ಆಡಬೇಕಾಗಿ. ನಮಸ್ಕಾರ. ಇವತ್ತು ನಮ್ಮ
ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋದ್ರ ಜೊತೆಗೆ ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ಸರ್ಕಾರಿ ಕಾರ್ಯಕ್ರಮಗಳ ಸವಲತ್ತುಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳಾದಂತಹ ಪರಮ ಪೂಜ್ಯ ಪ್ರಸನ್ನಾನಂದ ಸ್ವಾಮೀಜಿಗಳ ಪಾದಕಗಳಿಗೆ ನಮಸ್ಕಾರ ಮಾಡ್ತಾ, ಮತ್ತೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಮತ್ತೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ HD ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ನನಗೆ ಆತ್ಮೀಯ ಮಿತ್ರರು ಆದಂತಹ ಅನಿಲ್ ಚಿಕ್ಕಮಾದೂರ್ ಅವರೇ, ಮತ್ತೆ ಅದೇ ರೀತಿ ಈಗ ತಾನೆಲ್ಲ ಗೊತ್ತು ಪ್ರಾಸ್ತಾವಿಕ ನುಡಿರುವಂತಹ ನಮ್ಮ ಚಾಮರಾಜನಗರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಮಿತ್ರರು ಆದಂತಹ ಸುನೀಲ್ ಬೋಸ್ ಅವರೇ, ಮತ್ತೆ ಅದೇ ರೀತಿ KR ನಗರ ಶಾಸಕರಾದಂತಹ ರವಿಶಂಕರ್ ಅವರೇ, ಮತ್ತು ನಮ್ಮ ಪಕ್ಕದ ನಂಜನಗೂಡಿನ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಅವರೇ, ನಮ್ಮ ಮೇಲ್ಮನೆಯ ಸದಸ್ಯರಾದಂತಹ ಹಿರಿಯ ಮುಖಂಡರಾದಂತಹ ಡಾಕ್ಟರ್ ತಿಮ್ಮಯ್ಯ ಅವರೇ, ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಕಳಲಿ ಕೇಶಮೂರ್ತಿ ಅವರೇ, ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದಂತಹ SC ಬಸವರಾಜ್ ಅವರೇ, ಬೋವಿ ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಸೀತಾರಾಮರವರೇ, ನಮ್ಮ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಿತ್ರರು ಆದಂತಹ ವಿಜಯ್ ಕುಮಾರ್ ಅವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಯಜಮಾನರುಗಳೇ, ಮತ್ತೆ ನಮ್ಮ ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅಧಿಕಾರಿ ವರ್ಗದ ಮಿತ್ರರೇ, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ನಮ್ಮ ಮಾಧ್ಯಮ ಮಿತ್ರರೇ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಡೆದಿರುವಂತಹ ನಮ್ಮ HD ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಮತದಾರ ಬಾಂಧವರುಗಳೇ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈಗಾಗಲೇ ಹೇಳಿದ ಹಾಗೆ ಇವತ್ತು ವಾಲ್ಮೀಕಿ ಜಯಂತಿನ HD ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸುಮಾರು 406 ಕೋಟಿಯಷ್ಟು ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮತ್ತು ಸುಮಾರು 37 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸ್ತಾ ಇದ್ದೇವೆ. ಇವತ್ತು ಇಷ್ಟೊಂದು ವೆಚ್ಚದ ಕಾಮಗಾರಿಗಳನ್ನ ನಾವು ಈಗ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಿತ್ರರಾದಂತಹ ಅನಿಲ್ ಚಿಕ್ಕಮಾದೂರ್. ಈಗಾಗಲೇ ಸುನೀಲ್ ಬೋಸ್ ಅವರು ಹೇಳಿದಾಗೆ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ನನಗೆ ಗೊತ್ತಿರೋ ಹಾಗೆ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿಗೆ ಶಾಸಕರು ಯಾರು ಕೂಡ ಗೆದ್ದಿಲ್ಲ. ಅನಿಲ್ ಚಿಕ್ಕಮಾದೂರ ತಂದೆಯವರಾದಂತಹ ಚಿಕ್ಕಮಾದೂರು ಕೂಡ ಈ ಶಾಸಕರಾಗಿದ್ರು. ಅವರು ಕೂಡ ಸತತವಾಗಿ 2 ಬಾರಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ನಮ್ಮ ಅನಿಲ್ ಕುಮಾರ್ ಅವರು 2 ಬಾರಿ ಗೆದ್ದು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಯಾರು ಕೂಡ ಮಾಡಿದಂತ ಇತಿಹಾಸ ಅವ್ರು ಮಾಡಿದ್ದಾರೆ ಅಂತಂದ್ರೆ ಸುಮ್ಮನೆ ಅದು ಸಾಧ್ಯ ಆಗಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಮಾತ್ರ, ಮತ್ತೆ ಕ್ಷೇತ್ರಕ್ಕೆ ಬಹಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅವ್ರು ಕೆಲಸ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಇವತ್ತು ಇಷ್ಟೊಂದು ವೆಚ್ಚದ ಕಾಮಗಾರಿಗಳನ್ನ ಈ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಿರೋದು ಅದಕ್ಕೆ ಸಾಕ್ಷಿಯಾಗಿದೆ. ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇಷ್ಟೆಲ್ಲ ಅನುದಾನ ಪಡ್ಕೊಂಡು ಮತ್ತೆ ಎಲ್ಲ ಇಲಾಖೆಗಳ ಹತ್ರ ಹೋಗಿ ಈ ಎಲ್ಲ ಕಾಮಗಾರಿಗಳು ಸಮಯಕ್ಕೆ ಸರಿಯಾಗಿ ಅನುಷ್ಠಾನಗೊಳ್ಳೋಕೆ ಅವ್ರು ಮಾಡಿದ್ದಾರೆ ಅಂತಂದ್ರೆ ಅದು ಕ್ಷೇತ್ರದ ಬಗ್ಗೆ ಅವ್ರಿಗಿರುವಂಥ ಕಾಳಜಿ ಮತ್ತೆ ಮುತುವರ್ಜಿಯನ್ನ ತೋರಿಸುತ್ತೆ. ಅವರು ಯಾವಾಗಲೂ ಕೂಡ ತಂದೆಯವ್ರ ಹತ್ರ ಬಂದಾಗೆಲ್ಲ ನಾನು ನೋಡ್ತಾ ಇರ್ತೀನಿ, ಕ್ಷೇತ್ರದ ಬಗ್ಗೆ ವಿಚಾರ ಮಾಡ್ತಿರ್ತಾರೆ, ಕ್ಷೇತ್ರದ ಕೆಲಸಗಳನ್ನೇ ಬಗ್ಗೆನೇ ಕೇಳ್ತಿರ್ತಾರೆ ಹೊರತು ವೈಯಕ್ತಿಕ ಕೆಲಸಗಳನ್ನ ಇದುವರೆಗೂ ಕೇಳೋದನ್ನ ನಾನು ನೋಡಿಲ್ಲ. ಹಾಗಾಗಿ ಬಹಳ ಉತ್ತಮವಾಗಿ ಶಾಸಕರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರ ಆಶೀರ್ವಾದ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಪ್ರತಿ ಬಾರಿಯೂ ಕೂಡ ಅವರು ಎಲೆಕ್ಷನ್ ನಿಂತಾಗ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೆ ಇವತ್ತು ನಾವು ಇಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಮಹರ್ಷಿ ವಾಲ್ಮೀಕಿಯವ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಬೇಕಾಗಿದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಮಹರ್ಷಿ ವಾಲ್ಮೀಕಿಯವರು ಬಹಳ ತಳ ಸಮುದಾಯದಿಂದ ಬಂದವರು, ಬೇರೆ ಜನಾಂಗಕ್ಕೆ ಸೇರಿದವರು. ಅವರು ಬೇರೆ ಜನಾಂಗಕ್ಕೆ ಸೇರಿದ್ರು ಕೂಡ ನಾಗರಿಕ ಪ್ರಭಾವಿತರಾಗಿ ದೇವರ ಒಂದು ಪ್ರಾರ್ಥನೆ ಮಾಡಿ ಅವರು ತಪಸ್ಸು ಮಾಡಬೇಕಾದ್ರೆ ಅವ್ರ ಸುತ್ತ ಒಂದು ಹುತ್ತ ಬೆಳೆದು, ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಹೇಳ್ತಾರೆ. ಸೊ ವಲ್ಮೀಕದಲ್ಲಿ ಕೂಡ ತಪಸ್ಸು ಮಾಡಿದಂತ ಅವ್ರಿಗೆ ವಾಲ್ಮೀಕನ ಹೆಸರು ಬರ್ತದೆ. ದೇವರನ್ನು ಹೋಲಿಸ್ಕೊಂಡು ನಂತರ ಕವಿಗಳಾಗಿ ನಮ್ಮ ದೇಶದ ಬಹುಶಃ ವಿಶ್ವದ ಮೊಟ್ಟ ಮೊದಲನೇ ಕಾವ್ಯನ ರಚನೆ ಮಾಡುವುದು ಅಂತಂದ್ರೆ ವಾಲ್ಮೀಕಿಯವರು. ಹಾಗಾಗಿ ನಾವು ಅವ್ರನ್ನ ಆದಿಕವಿಗಳು ಅಂತ ಕರೀತಾರೆ. ಮತ್ತೆ ರಾಮಾಯಣದಲ್ಲಿ ಅವರು ರಚಿಸಿದಂಥ ಕೃತಿನಲ್ಲಿ ಎಷ್ಟೆಲ್ಲ ಆದರ್ಶಗಳು ತುಂಬಿವೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಒಬ್ಬ ಆದರ್ಶ ಪುರುಷ ಹೇಗಿರಬೇಕು, ಒಬ್ಬ ಆದರ್ಶ ರಾಜ ಹೇಗಿರಬೇಕು, ಒಬ್ಬ ಆದರ್ಶ ಪತಿ ಹೇಗಿರಬೇಕು, ಒಬ್ಬ ಆದರ್ಶ ಸಹೋದರ ಹೇಗಿರಬೇಕು, ಒಬ್ಬ ಆದರ್ಶ ಮಗ ಹೇಗಿರಬೇಕು ಅನ್ನೋದನ್ನ ಎಲ್ಲ ಮೌಲ್ಯಗಳನ್ನ ಅವರು ಆ ರಾಮಾಯಣ ಕೃತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರು ತಿಳಿಸ್ಕೊಟ್ಟಿರುವಂತಹ
ಕೃತಿ ಮೂಲಕ ತಿಳಿಸ್ಕೊಟ್ಟಂತಹ ಮೌಲ್ಯಗಳು, ಆದರ್ಶಗಳು ನಾವು ಕೂಡ ಅದನ್ನ ಪಾಲಿಸೋಂಗಾಗಬೇಕು. ಅವಾಗ ಮಾತ್ರ ಅವ್ರ ಜಯಂತಿ ಆಚರಿಸೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಯಾಕೆ ಆಚರಣೆ ಮಾಡ್ತಿದ್ದೀವಿ ಅಂತಂದ್ರೆ ಕೇವಲ ಅವರು ಕವಿಗಳು ಅಂತಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ತಳ ಸಮುದಾಯಕ್ಕೆ ಸೇರಿದವರು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾರು ತಳ ಸಮುದಾಯದ ಮಹನೀಯರು ಇರ್ತಾರೆ ಅಂಥವ್ರ ಜಯಂತಿಯನ್ನು ಆಚರಿಸೋದು ಬಹಳ ಮುಖ್ಯ ಅಂತ. ಯಾಕೆಂತಂದ್ರೆ ತಳ ಸಮುದಾಯದವರಿಗೆ ಇತಿಹಾಸದಕ್ಕೂ ಕೂಡ ನಮಗೆ ಅವಕಾಶ ವಂಚಿತರಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಯಾವಾಗಲೂ ಮೇಲ್ವರ್ಗದಲ್ಲಿ ಸೇರಿದವರು ಮಾತ್ರ ಪ್ರತಿಭಾವಂತರು, ಅವ್ರು ಮಾತ್ರ ಎಲ್ಲದಕ್ಕೂ ಅರ್ಹರು. ಆದರೆ ತಳ ಸಮುದಾಯದಲ್ಲಿ ಸೇರಿದವರು ದಡ್ಡರು, ಅವ್ರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಸುಳ್ಳು ಚಿತ್ರಣ ಕಟ್ಕೊಂಡಿರ್ತಾರೆ ಮೇಲ್ವರ್ಗದವರು. ಆದರೆ ಅದನ್ನು ಹೊಡಿಬೇಕು ಅಂತಂದ್ರೆ ಏನ್ ಮಾಡಬೇಕು? ನಾವು ನಮ್ಮ ಸಮುದಾಯದವರು, ಹಿಂದುಳಿದ ವರ್ಗದವರು, ದಲಿತರು, ಇಂಥ ಸಮುದಾಯದಿಂದ ಬಂದಿರುವಂತಹ ಮಹನೀಯರ ಸಾಧನೆಗಳನ್ನ ನಾವು ನೆನಿಬೇಕು. ಆ ಮೂಲಕ ನಾವು ಕೂಡ ಸ್ಫೂರ್ತಿ ಪಡಿಬೇಕು. ನಮ್ಮ ಮುಂದಿನ ಪೀಳಿಗೆ ನಮ್ಮ ಇಂಥ ಮಹಾಪುರುಷರ ಸಾಧನೆ ನೆನೆಸ್ಕೊಂಡ್ರೆ ಅವ್ರಿಗೂ ಕೂಡ ಆತ್ಮವಿಶ್ವಾಸ ಇರ್ತದೆ. ಹೌದಪ್ಪ, ನಮ್ಮ ಸಮುದಾಯದ ಬಂದವರು ಇಂತೆಲ್ಲ ಸಾಧನೆ ಮಾಡಿದ್ಮೇಲೆ ನಾವು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆತ್ಮವಿಶ್ವಾಸ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಇಂಥ ಮಹನೀಯರ ಸಾಧನೆಗಳನ್ನ, ಜಯಂತಿಗಳನ್ನ ನೆನೆಯುವಂಥ ಕೆಲಸ ಹಿಂದುಳಿದ ವರ್ಗದಲ್ಲಿ, ದಲಿತರಲ್ಲಿ ಹೆಚ್ಚಾಗಬೇಕು ಅಂತ ಹೇಳ್ತಿರ್ತೀನಿ. ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ಗ್ರಾಮಗಳಲ್ಲೂ ಇಂಥ ಮಹನೀಯರ ಜಯಂತಿಗಳು ಆಚರಣೆ ಆಗಬೇಕು. ಮತ್ತೆ ಆ ಜಯಂತಿನ ಆಚರಣೆ ಮಾಡಿದ್ಮೇಲೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಜನರು ತಿಳ್ಕೊಂಡು ಮನವರಿಕೆ ಮಾಡಿಕೊಂಡು ಅವರು ಕೂಡ ಅದನ್ನ ಪಾಲಿಸೋದು ಮಾಡಬೇಕು. ಆಗ ಖಂಡಿತ ಸಮಾಜ ಆದರ್ಶಮಯವಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈಗಾಗಲೇ ಇಷ್ಟೆಲ್ಲ ಜನ ಬಂದು ಸೇರಿದ್ದೀರಿ. ನಮ್ಮ ಸರ್ಕಾರಕ್ಕೆ ತೋರಿಸ್ತಿರುವಂಥ ಬೆಂಬಲ, ಇಷ್ಟೊಂದು ಜನ ಒಟ್ಟಿಗೆ ಸೇರೋದು ನೋಡಿದ್ರೆ ಅದರಿಂದ ಗೊತ್ತಾಗುತ್ತೆ. ನಾವು ಕೂಡ ಚುನಾವಣೆಗಿಂತ ಮುಂಚೆ ನಾವು ಭರವಸೆಗಳನ್ನು ಕೊಟ್ಟಿದ್ವಿ, 5 ದೊಡ್ಡ ಗ್ಯಾರಂಟಿಗಳನ್ನು ಜಾರಿ ತರ್ತೀವಿ ಅಂತ. ಅದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮಗಳು, ಇವೆಲ್ಲ ಕಾರ್ಯಕ್ರಮಗಳು ವರ್ಷಕ್ಕೆ 58ರಿಂದ 60,000 ಕೋಟಿ ವೆಚ್ಚ ಆಗುವಂಥ ಕಾಮಗಾರಿ. ಅಂಥ ಕಾಮಗಾರಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ತರ್ತೀವಿ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಭರವಸೆಗಳನ್ನ ಕೊಟ್ಟಿದ್ವಿ. ಆದರೆ ನಾವು ಅಧಿಕಾರಕ್ಕೆ ಬಂದಂತಹ 15 ತಿಂಗಳೊಳಗೆ ಅಷ್ಟೂ ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ನಾವು ಮತ್ತೊಮ್ಮೆ ನುಡಿದಂತೆ ನಡೆಯೋರು ಅಂತ ಹೇಳಿ ಸಾಬೀತು ಮಾಡಿಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು, ನಮ್ಮ ಮುಖ್ಯಮಂತ್ರಿಗಳು. ಮತ್ತೆ ವಿಶ್ವದಲ್ಲೇ ಬಹುಶಃ ಇಷ್ಟು ದೊಡ್ಡ ಮಟ್ಟದ, ಇಷ್ಟು ದೊಡ್ಡ ಮೊತ್ತದ ಕಾರ್ಯಕ್ರಮಗಳನ್ನ ಸರ್ಕಾರದ ಬೊಕ್ಕಸದಿಂದ ನೇರವಾಗಿ ಜನರಿಗೆ ಹಣ ಸಿಗೋ ಹಾಗೆ ಮಾಡುವಂಥದ್ದು, ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಜನರಿಗೆ ಕೊಡುವಂಥ ಕಾರ್ಯಕ್ರಮಗಳಿದ್ರೆ ಅದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಮಾತ್ರ, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಾತ್ರ ಅಂತ ನಾನು ಇಷ್ಟಪಡ್ತೇನೆ. ಮತ್ತೆ ಇಷ್ಟೆಲ್ಲ ಕಾರ್ಯಕ್ರಮ ನಾವು ಕೊಡ್ತಿರೋದು ಯಾವುದೇ ಒಂದು ಸಮುದಾಯದವರಿಗೆ ಅನುಕೂಲ ಆಗುವಾಗಲ್ಲ. ಬದಲಾಗಿ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಧರ್ಮ, ಎಲ್ಲ ಜಾತಿಗಳ ಬಡವರು ಕೂಡ ತಲುಪುವಂಥ ಕಾರ್ಯಕ್ರಮಗಳು, ಯಾವುದೇ ಒಂದು ಸಮುದಾಯಕ್ಕೆ ಸೇರುವಂಥ ಕಾರ್ಯಕ್ರಮಗಳಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಕೊಡ್ತಿರೋದ್ರಿಂದ ಜನ ನಮಗೆ ಮೆಚ್ಚುಗೆ ತೋರ್ತಾ ಇದ್ದಾರೆ, ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಮುಂದಿನ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಇವತ್ತು ನಾವು ಮಾಡ್ತಿರುವಂಥ ಕಾರ್ಯಕ್ರಮಗಳ ಯಶಸ್ವಿನಿಂದ ವಿರೋಧ ಪಕ್ಷದವರು ಅಸೂಯೆಗೆ, ದ್ವೇಷಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಏನ್ ಮಾಡ್ತಿದ್ದಾರೆ, ಇಂಥ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸಿದ್ರೆ ಮುಂದೆ ನಾವು ಬಲಿಷ್ಠರಾಗ್ತೀವಿ, ಮತ್ತೆ ನಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ, ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ಜಯ ಬೇಗ ಸಿಗುತ್ತೆ ಅನ್ನೋ ಭಯದಿಂದ ಇವತ್ತು ಏನ್ ಮಾಡ್ತಿದ್ದಾರೆ, ನಮ್ಮ ಸರ್ಕಾರದ ಸುಳ್ಳು ಆರೋಪಗಳನ್ನ ಹೊರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೇನಾದ್ರು ಆರೋಪಗಳನ್ನು ಹೊರಿಸಿ ತನಿಖೆ ಎದುರಿಸಿ ಅಂತ ಹೇಳಿದ್ರೆ ನಾವು ಖಂಡಿತ ತನಿಖೆ ಎದುರಿಸ್ತೀವಿ, ನಮಗೇನು ಭಯ ಅಂದ್ರೆ ನಾವೇನು ತಪ್ಪು ಮಾಡಿಲ್ಲ. ಆದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿರೋಧ ಪಕ್ಷದವರು ಕಾನೂನನ್ನ ಮೀರಿ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಸುಳ್ಳು ಆರೋಪಗಳನ್ನ ಹೊರಿಸಿ ಅದನ್ನು ಸುಳ್ಳಾಗಿ ಸಾಬೀತು ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ಎಲ್ಲಾ ತನಿಖಾ ಸಂಸ್ಥೆಗಳು, ಅದು ಇಡಿ ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಅದೆಲ್ಲ ಕೂಡ ಕೇಂದ್ರ ಸರ್ಕಾರದ ಕಪಿಮುಷ್ಟಿದಲ್ಲಿವೆ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿವೆ. ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅದೇ ರೀತಿ ಅವರು ತನಿಖೆ ಮಾಡ್ತಾರೆ. ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈವನ್ ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ಎಷ್ಟೋ ಜನ ಕಾನೂನು ತಕ್ಕಂತ ಹೇಳ್ತಾರೆ ಆ ರೀತಿ ತನಿಖೆನೇ ಇದೆ, ಆ ರೀತಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಅದು ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದೇ ರಾಜ್ಯಪಾಲರ ಹತ್ರ BJP ಮತ್ತೆ JDS ಪಕ್ಷದ ನಾಯಕರುಗಳು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರ ಮೇಲೆ ತನಿಖೆ ಮಾಡುವಂತ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೋಕಾಯುಕ್ತದವರೇ ವರದಿ ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ. ಇದು ತೋರಿಸುತ್ತೆ ಈ ಒಂದು ತನಿಖೆಗಳು ಆಗ್ತಾ ಇರುವಂತದ್ದು ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ. ಕೇವಲ ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ ಸುಳ್ಳು ಆರೋಪದಲ್ಲಿ ಸಿಲುಕಿಸಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಹತಾಶೆ ಪ್ರಯತ್ನ ಈ BJP ಅವರು ಮತ್ತೆ JDS ಅವರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಏನಾಗುತ್ತೆ, ಇಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದೆ, ಒಂದು
ಒಂದು ಆಡಳಿತ ನಡೆಸುವಂಥ ಪಕ್ಷ ಇದೆ. ಒಂದು ಪಕ್ಷ ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ಸಮರ್ಥವಾದ ಅದನ್ನು ಎದುರಿಸುವಂತಹ, ಅದನ್ನು ಪ್ರಶ್ನೆ ಮಾಡುವಂಥ ಸಮರ್ಥವಾದಂತಹ ವಿರೋಧ ಪಕ್ಷಗಳ ನಾಯಕರು ಇರಬೇಕು. ಅವರ ಪ್ರಶ್ನೆ ಮಾಡುವಂಥ ನಾಯಕರು ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರು ಆಡಿದ್ದೇ ಆಟ ಆಗುತ್ತೆ, ಅವ್ರು ಮಾಡಿದ್ದೇ ನಿಯಮ ಆಗುತ್ತೆ. ಅವಾಗ ನಾವೆಲ್ಲರೂ ಕೂಡ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಅವ್ರು ಮಾಡಿದಂತಹ ನಿಯಮಗಳಿಗೆ ತಲೆಬಾಗಿ ನಾವು ಮೂಕರಾಗಿ ನಿಂತ್ಕೋಬೇಕಾಗುತ್ತೆ. ಹಾಗಾದ್ರೆ ಪ್ರಜಾಪ್ರಭುತ್ವ ನಿರ್ನಾಮ ಆಗೋಗುತ್ತೆ. ಅದಾಗಬಾರ್ದು. ಪ್ರಜಾಪ್ರಭುತ್ವ ಇನ್ನೂ ನಮ್ಮಲ್ಲಿ ಸಕ್ರಿಯವಾಗಿರಬೇಕು, ಸಜೀವವಾಗಿರಬೇಕು ಅಂತಂತಂದ್ರೆ ಕೇಂದ್ರ ಸರ್ಕಾರದವರು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ವಿರೋಧ ಪಕ್ಷದವ್ರನ್ನ ಏನು ಹಣಿಬೇಕು ಅಂತ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಅಂಥ ಪ್ರಯತ್ನಗಳಿಗೆ ಜನರು ಬೆಂಬಲ ಕೊಡಬಾರ್ದು. ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೆ ಸಿದ್ದರಾಮಯ್ಯ ಅವರ ಪರವಾಗಿ, ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಇರಬೇಕು. ಸಿದ್ದರಾಮಯ್ಯ ಅವರು ಯಾವತ್ತಿದ್ರೂ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಆದರೆ ಬಿಜೆಪಿಯವರು ಯಾವತ್ತೂ ಕೂಡ ಬಡವರ ಪರವಾಗಿಲ್ಲ. ಅವರು ಕೇವಲ ಶ್ರೀಮಂತರ ಪರವಾಗಿ ಮಾತ್ರ ಕೆಲಸ ಮಾಡ್ತಿರ್ತಾರೆ. ಅವರು ನಾವು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಒಂದೇ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಇದುವರೆಗೂ ಬಡವರು ಕೊಟ್ಟಿಲ್ಲ. ಆದರೆ ನಾವು ಎಲ್ಲ ಸರ್ಕಾರಿ ಹಣನ ಬಡವರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ, ಅವ್ರಿಗೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಹಾಗಾಗಿ ಬಡವರ ಪರವಾಗಿರುವಂತಹ ನಮ್ಮ ಪಕ್ಷಕ್ಕೆ, ನಮ್ಮ ನಾಯಕರಿಗೆ ನಿಮ್ಮ ಬೆಂಬಲ ಯಾವಾಗಲೂ ಇರಬೇಕು ಅಂತ ಕೇಳಿಕೊಳ್ತಾ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಅನಿಲ್ ಚಿಕ್ಕಮಗಳೂರು ಏರ್ಪಾಡು ಮಾಡಿದ್ದಾರೆ. ವಿಷ್ಣು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಪದಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಇಂಥ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕೂಡ ಇಲ್ಲಿಗೆ ಆಹ್ವಾನಿಸಿ ನಿಮ್ಮ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತೊಮ್ಮೆ ಕೃತಜ್ಞತೆಗಳನ್ನು, ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಎಲ್ರಿಗೂ ನನ್ನ ಕ್ಷೇತ್ರದ ಜನತೆಗೆ ತುಂಬು ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ತಾಲೂಕಿನಲ್ಲಿ 2ನೇ ಬಾರಿ ಶಾಸಕರಾಗಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡಿ, ಒಬ್ಬ ಮನೆ ಮಗನ ರೀತಿ ನನಗೆ ಆಶೀರ್ವಾದನ ಮಾಡಿ, ಇಲ್ಲಿವರೆಗೂ ಇವತ್ತೇನಾದ್ರು ವೇದಿಕೆ ಮೇಲೆ ಕೂತಿದ್ದೀನಿ ಒಬ್ಬರು ಮುಖ್ಯಮಂತ್ರಿಗಳಿಗೆ ಪಕ್ಕದಲ್ಲಿ ಅಂತ ಅದಕ್ಕೆ ಮೂಲ ಕಾರಣ ನನ್ನ ಕ್ಷೇತ್ರದ ಮಹಾಜನತೆ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಬಹಳ ತುಂಬ ಖುಷಿ ಆಗ್ತದೆ. ಯಾಕಂದರೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ, ವಿವಿಧ ಕಾಮಗಾರಿಕೆಗಳ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಈ ರಾಜ್ಯ ಕಂಡಂಥ ಧೀಮಂತ ನಾಯಕರು, ಹಿಂದುಳಿದ ನಾಯಕರು, ಬಡವರ ಬಂಧು, ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಹೆಗ್ಗಡದೇವರಕೋಟೆ ತಾಲೂಕಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇವತ್ತು ಈ ಒಂದು ಮಹರ್ಷಿ ವಾಲ್ಮೀಕಿಯ ಜಯಂತಿ ಜೊತೆಗೆ 450 ಕೋಟಿ ಅನುದಾನವನ್ನ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ನನ್ನ ರಾಜಕೀಯ ಗುರುಗಳಾದಂಥ ಧ್ರುವಾಣಿ ಸಾಹೇಬರು ಮತ್ತೆ ನಮ್ಮ ತಂದೆಯವರಾದಂಥ ಚಿಕ್ಕಮಾದವ್ರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಬ್ಬರು ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯ ಅಭಿವೃದ್ಧಿಯನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿ ಕರ್ಕೊಂಡು ಬಂದು ವಿವಿಧ ಕಾಮಗಾರಿಕೆಗಳನ್ನ ಗುದ್ಲಿ ಪೂಜೆಯನ್ನ ಮಾಡಿಸ್ತಕ್ಕಂಥದ್ದು. ಅವತ್ತಿನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ವರೆಗೆ ಸುಮಾರು 2,500 ಕೋಟಿಯಷ್ಟು ಅನುದಾನವನ್ನ ಈ ತಾಲೂಕಿಗೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಅನುದಾನವನ್ನ ಯಾರು ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಅನುದಾನವನ್ನ ಯಾರು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ತಾಲೂಕಿಗೆ ಅಂತ ಈ ಸಂದರ್ಭದಲ್ಲಿ ಬಹಳ ಘಂಟಾಘೋಷದಿಂದ ನಾನು ದಾಖಲೆ ಸಮೇತದಿಂದ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಪರಮ ಪೂಜ್ಯ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಪ್ರಸನ್ನಾನಂದ ಸ್ವಾಮೀಜಿಗಳ ಪಾದವಂದನೆಗೆ ನಮಸ್ಕರಿಸ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಮಸ್ಕರಿಸುತ್ತಾ ಮತ್ತೊಬ್ರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ನನ್ನ ಆತ್ಮೀಯ ಸ್ನೇಹಿತರು, ನಾನೇನಾದ್ರು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಮುಖ್ಯ ಕಾರಣ ಯತೀಂದ್ರ ಸಿದ್ದರಾಮಯ್ಯ ಅವರು ಸಂಪೂರ್ಣ ಸಹಕಾರವನ್ನ ಕೊಟ್ಟು ಒಂದು ಬೆನ್ ತಟ್ಟಿ ನಮಗೆ ಇಲ್ಲಿವರೆಗೂ ಕೂಡ ಅವ್ರು ಕರ್ಕೊಂಡು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ಮತ್ತೊಬ್ರು ಕೈ ಜೋಡಿಸಿ ಗೆಲ್ಸಕ್ಕೆ ಸಂಪೂರ್ಣ ಸಹಕಾರವನ್ನ ಕೊಟ್ಟಂತವರು ನಮ್ಮ ಸಂಸದರು, ಲೋಕಸಭಾ ಸಂಸದರು, ಸಹೋದರ ಸಮಾನರಾದಂಥ ಸುನೀಲ್ ಬೋಸಣ್ಣ ಅವ್ರಿಗೂ ಕೂಡ ತುಂಬುರದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹೋದರರಾದಂಥ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮತ್ತೊಬ್ರು ವಿಧಾನ ಪರಿಷತ್ ಸದಸ್ಯರು, ಹಿರಿಯರಾಗಿರ್ತಕ್ಕಂಥ ತಿಮ್ಮಯ್ಯ ಸಾಹೇಬರು, ಜೊತೆಗೆ ಮಾಜಿ ಮಂತ್ರಿಗಳಾದಂಥ ಶಿವಣ್ಣ ಸಾಹೇಬರು,
ನಂಜನಗೂಡಿನ ಮಾದೇಶ ಶಾಸಕರಾದ ಕಳೆ ಶಿವಮೂರ್ತಿ ಸರ್ ಅವರು, IG ಬೋರಯ್ಯ ಸರ್ ಅವರು, ಜೊತೆಗೆ ಎಲ್ಲ CO ಅವರು, ಅಧಿಕಾರಿ ವರ್ಗದವರು, ಹಿರಿಯರಾಗಿರ್ತಕ್ಕಂಥ ಚಿಕ್ಕವೀರ ನಾಯ್ಕರವರು, ನರಸಿಂಹಮೂರ್ತಿ ಅವರು, ವೀರೇಗೌಡರು, ಹಿರೇಗೌಡರು, ಸೀತಾರಾಮಣ್ಣ ಅವರು, ಜೊತೆಗೆ ಎಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಪಕ್ಷದ ಮುಖಂಡರುಗಳು, ಜೊತೆಗೆ ಹೆಚ್ಚಿನ ರೀತಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಬಹಳ ಯಶಸ್ವಿಯಾಗಕ್ಕೆ ಸಹಕಾರವನ್ನು ಮಾಡಿದಂಥ ನಮ್ಮ 2 ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಜಾಜ್ ಪಾಷಾಣ್ ಅವರು ಮತ್ತು ಮಾದಪ್ಪಣ್ಣ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಶ್ರೀ ಮಹರ್ಷಿ ವಾಲ್ಮೀಕಿ ಅವರು. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನಾದ್ರು ನಿರ್ಮಾಣ ಆಗಕ್ಕೆ ಅದಕ್ಕೆ ಮುಖ್ಯ ಕಾರಣ ಮಹರ್ಷಿ ವಾಲ್ಮೀಕಿ ಅವರು. ಇವತ್ತು ವಾಲ್ಮೀಕಿ ಅವರು ರಾಮಾಯಣವನ್ನ ಬರಲಿಲ್ಲ ಅಂತಂದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರ್ಲಿಲ್ಲ. ಇವತ್ತು ಜೈ ಶ್ರೀರಾಮ್ ಅಂತ ಹೆಸರನ್ನ ಕೂಗ್ತಾರೆ, ಅದು ರಾಜಕಾರಣಕ್ಕೆ ಮಾತ್ರ ಜೈ ಶ್ರೀರಾಮ್ ಅಂತ ಹೆಸರನ್ನ ಬಳಸ್ತಾರೆ. ಇವತ್ತು ಪ್ರೀತಿ, ಪ್ರೇಮ, ವಾತ್ಸಲ್ಯ, ರಾಮ ಲಕ್ಷ್ಮಣನ ಸಂಬಂಧ ಇರ್ಬೋದು, ಜೊತೆಗೆ ರಾಮ ಸೀತೆ ಸಂಬಂಧ ಇರ್ಬೋದು, ಎಲ್ಲ ಸಂಬಂಧಗಳನ್ನ ಸ್ನೇಹ, ಬಾಂಧವ್ಯದ ವಿಶ್ವಾಸವನ್ನ ಹೇಳ್ಕೊಟ್ಟಂತ ನಮ್ಮ ರಾಮಾಯಣ, ಅದನ್ನ ಈ ದೇಶದಲ್ಲಿ ಯಾರು ರಾಜಕಾರಣಿಗಳು ಪಾಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಬಹಳ ಹೆಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಬಡವರಿಗೆ, ಎಲ್ಲ ಹಿಂದುಳಿದವರಿಗೆ ಸಾಕಷ್ಟು ಅನುದಾನವನ್ನ ಕೊಟ್ಟು ಮೇಲ್ ತರ್ತಕ್ಕಂಥ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಇವತ್ತು ಈ ಒಂದು ಸಮುದಾಯಕ್ಕೆ ಬಹಳ ಇತಿಹಾಸ ಇರ್ತಕ್ಕಂಥ ಸಮುದಾಯ. ಇವತ್ತು ತಾವೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾವೇನು ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಇರ್ತಕ್ಕಂಥ ವೀರ ಮದಕರಿ ನಾಯಕರ ಒಂದು ವಂಶಸ್ಥರಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು. ಕೊಟ್ಟಿಗೆ ಮಾತಿಗೆ ಮತ್ತೆ ಇಟ್ಟ ಗುರಿಗೆ ನಾವು ಯಾವತ್ತೂ ಕೂಡ ತಪ್ಪದವರಂತೂ ಅಲ್ಲ, ಅದನ್ನ ನಡ್ಕೊಂಡು ಬಂದಿದ್ದೀವಿ. ಯಾರಿಗಾದ್ರು ಒಂದ್ಸತಿ ಮಾತು ಕೊಟ್ರೆ ಅದನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಈ ಒಂದು ಸಮುದಾಯದವರು ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಇವತ್ತು ಏನ್ ಮಹಾರಾಜರಿದ್ರು ಅವ್ರ ಕಾಲದಿಂದನೂ ಕೂಡ ನಾವು ಬಂದಿರ್ತಕ್ಕಂಥದ್ದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮುದಾಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತೇನಾದ್ರು ವಿಧಾನಸೌಧ ಮುಂದೆ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಭೆ ಯಾರು ಕೂಡ ಮಾಡಕ್ಕಾಗಿರ್ಲಿಲ್ಲ. ಕಳೆದ ದಶಕಗಳಿಂದನೂ ಕೂಡ ಎಷ್ಟೋ ಜನ ಮುಖ್ಯಮಂತ್ರಿಗಳು ಬಂದು ಹೋದ್ರು. ಈ ಒಂದು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಭೆಯನ್ನ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಮಾಡಿದವರು ಯಾರು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅಲ್ಲಿ ವಾಲ್ಮೀಕಿ ಪ್ರತಿಭೆಯನ್ನ ನಿರ್ಮಾಣ ಮಾಡೋದು. ಇವತ್ತೇನು ನಮ್ಮ ಮೈಸೂರು ಭಾಗದಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು ಜಿಲ್ಲೆಯಲ್ಲಿ ಪರಿವಾರ ತಳವಾರ ಅಂತ ಏನು ನಮ್ಮ ಸಮುದಾಯಕ್ಕೆ ಅನೇಕ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಬಗ್ಗೆ ಹೆಮ್ಮೆ ಆಗ್ತಿತ್ತು. ಅವತ್ತಿನ ಸಂದರ್ಭದಲ್ಲಿ 2014-15ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ಅವತ್ತಿನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿ ಇಲ್ಲಿರ್ತಕ್ಕಂಥವರು ಪರಿವಾರದವರಲ್ಲ, ನಾಯಕ ಸಮುದಾಯಕ್ಕೆ ಸೇರಿದವರು ಅಂತ ಅವತ್ತು ಸಿದ್ದರಾಮಯ್ಯದವರು ಶಿಫಾರಸನ್ನ ಮಾಡಿದ್ರು. ಅದಾದ ನಂತರ 2018ರಿಂದ 2022 ತನಕ ಬಿಜೆಪಿ ಸರ್ಕಾರ ಇತ್ತು. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಮನವರಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದೆ. ಅಲ್ಲಿವರೆಗೂ ಕೂಡ ಅವ್ರು ಯಾವುದೇ ರೀತಿ ಅದಕ್ಕೆ ಕಿವಿ ಮಾತನ್ನು ಕೂಡ ಕೊಡ್ಲಿಲ್ಲ. ಮತ್ತೆ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೇ ಬರಬೇಕಾಗಿತ್ತು. ಇವತ್ತೇನು ಒಂದು ಪರಿವಾರ ತಳವಾರ ಎಷ್ಟಿಗೆ ಏನಾದ್ರು ಸೇರಿಸಿದೀವಿ ಅಂತಂದ್ರೆ ಮುಖ್ಯ ಕಾರಣ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು. ಇಷ್ಟೆಲ್ಲ ಕೊಡುಗೆಗಳನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮುದಾಯಕ್ಕೆ ಜೊತೆಗೆ ಈ ಒಂದು ತಾಲೂಕಿಗೆ ಕೊಟ್ಟಿದ್ದಾರೆ. ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ. ಯಾವ ರೀತಿ ಇವತ್ತು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿಗೆ ಅನುದಾನಗಳನ್ನ ಕೊಟ್ಟಿದ್ದಾರೆ, ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯ ಅನುದಾನವನ್ನ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿಗೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹಲವಾರು ಮನವಿಗಳನ್ನ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೀವಿ. ಮುಖ್ಯವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಇನ್ನು 2 ಕೋಟಿ ರೂಪಾಯಿ ಅನುದಾನವನ್ನ ಕೊಡಬೇಕಾಗ್ತದೆ. ಜೊತೆಗೆ ಮೈಸೂರಿಂದ ಮುಖ್ಯವಾಗಿ ಮಾನಂದವಾಡಿ ರಸ್ತೆ ಏನ್ ಡಬಲ್ ರೋಡ್ ಮಾಡಬೇಕಾಗ್ತದೆ, ಅದಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅನುದಾನವನ್ನ ಕೊಡಬೇಕಾಗ್ತದೆ. ಮತ್ತೆ ಮಾನ್ಯ ಸಂಸದರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದೀನಿ, ನ್ಯಾಷನಲ್ ಹೈವೇಗೆ ಅಪ್ಗ್ರೇಡೇಷನ್ಸ್ ಮಾಡಿಸಿ ಅದನ್ನ ಅನುದಾನವನ್ನ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಸಂಸದರಲ್ಲಿ ಮನವಿಯನ್ನ ಈಗ ಆಲ್ರೆಡಿ ನಾವು ಸಲ್ಲಿಸಿದ್ದೀವಿ. ಜೊತೆಗೆ ಕುಡಿಯೋ ನೀರು ಯೋಜನೆಯನ್ನು ನಮ್ಗೆ ಏನು 3 ಜಲಾಶಯಗಳಿಂದ ಕೂಡಿರ್ತಕ್ಕಂಥ ಕಬಿನಿ, ತಾರ್ಕ, ನಗು, ನಮ್ಗೆ ಅತಿ ಹೆಚ್ಚು ಉಪಯೋಗ ಆಗ್ತಿರ್ತಕ್ಕಂಥ ತಾರ್ಕ ಜಲಾಶಯ, ಅದಕ್ಕೆ 50 ಕೋಟಿಯಷ್ಟು ವೆಚ್ಚದಲ್ಲಿ ಮುಂದಿನ ದಿನಗಳಲ್ಲಿ ಚಾನಲ್ಗೆ ಒಂದು 30 ಕಿಲೋಮೀಟರ್ ಚಾನಲ್ ಆಗಬೇಕು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುದಾನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಮತ್ತೆ ಬುಡಕಟ್ಟು ಸಮುದಾಯದೊಳಗೆ ಏನ್ ಅರಣ್ಯ ಹಕ್ಕು ಕಾಯ್ದೆ ಸಮಿತಿ ಇದೆ, FIR ಆಕ್ಟ್ ಇದೆ, ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಜಾರಿ ಮಾಡಬೇಕು, ಅವರಿಗೆ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾವು
ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಬಹಳಷ್ಟು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು 300ರಿಂದ 400, 500 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟು ಈ ಒಂದು ಸಮುದಾಯಕ್ಕೆ ಏನೇನಾಗಬೇಕು, ಮಕ್ಕಳು ಸ್ಕಾಲರ್ಶಿಪ್ ಇರ್ಬೋದು, ಪ್ರೈಸ್ ಮನಿ ಇರ್ಬೋದು, ಆಶ್ರಮ ಶಾಲೆಗಳು ಇರ್ಬೋದು, ಏಕಲವ್ಯ ವಸತಿ ಶಾಲೆ ಇರ್ಬೋದು, ಎಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಈ ತಾಲೂಕಿನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಹಲವಾರು ಟಿವಿ ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳ ವಿರುದ್ಧ ಬೇರೆ ಬೇರೆ ರೀತಿ ಪ್ರಸ್ತಾಪವನ್ನ ಮಾಡ್ತಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ನಮ್ಮ ಇಡೀ ತಾಲೂಕಿನ ಜನತೆ, ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ನಾನು ಕಂಠಘೋಷವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಸರ್, ತಾವು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಲ್ಲ, ಮುಂದಕ್ಕೂ ಕೂಡ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆದು ಮುಂದಿನ 5 ವರ್ಷಗಳ ಕಾಲ ತಾವೇ ಮುಖ್ಯಮಂತ್ರಿಗಳಾಗಬೇಕು ಅಂತ ನನ್ನ ತಾಲೂಕಿನ ಜನತೆಯ ಪರವಾಗಿ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ನೀವು ಯಾರಿಗೂ ಎದುರುತಕ್ಕಂಥ ಅವಶ್ಯಕತೆ ಇಲ್ಲ. ತಾವು ಸುದೀರ್ಘವಾಗಿ 40-50 ವರ್ಷಗಳ ಕಾಲ ಬಡವರಿಗೆ ಸೇವೆಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. 100ಕ್ಕೆ 100ರಷ್ಟು ತಾವು ಹೇಳ್ತೀರಿ 24 ಕ್ಯಾರೆಟ್ ಎಷ್ಟು ಗೋಲ್ಡ್, ಎಷ್ಟು ಪ್ಯೂರಿಟಿ ಇದೆ, ಅದಕ್ಕಿಂತ 1% ಜಾಸ್ತಿ ನಮ್ಮ ಮುಖ್ಯಮಂತ್ರಿಗಳು ಚಿಂದಂತ ಮನುಷ್ಯರಾಗಿ, ಬಂಗಾರದ ಮನುಷ್ಯರಾಗಿ ತಾವು ಜನಕ್ಕೆ ಬಡವರ ಪರವಾಗಿ ಇವತ್ತು ಅನ್ನಭಾಗ್ಯ ಯೋಜನೆಯಿಂದ ಹಿಡಿದು ಗೃಹಲಕ್ಷ್ಮಿ ಯೋಜನೆ ಹಿಡಿದು ಶಕ್ತಿ ಯೋಜನೆ ಹಿಡಿದು ನಮ್ಮ ತಾಲೂಕಿನಲ್ಲೂ ಕೂಡ 50ಕ್ಕಿಂತ 60-70 ಸಾವಿರ ಫಲಾನುಭವಿಗಳು ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನ್ ಫಲಾನುಭವಿಗಳು ಪಡೀತಾ ಇದ್ದಾರೆ ಸರ್. ತಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿ ಅನುದಾನವನ್ನ ಕೊಡಬೇಕು. ನಿಮ್ಮ ಮೇಲೆ ಬಹಳ ಅಭಿಮಾನ, ಪ್ರೀತಿಯನ್ನ ಇಟ್ಕೊಂಡು ನಮ್ಮ ತಾಲೂಕಿನ ಜನತೆ ಬಹಳ ನಂಬಿಕೆಯನ್ನ ಇಟ್ಕೊಂಡಿದ್ದೀರಿ. ನೀವು ಬಿಟ್ರೆ ಇನ್ಯಾರೂ ಕೂಡ ಈ ತಾಲೂಕಿಗೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಮುಂಬರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಅಷ್ಟಾಗಿ ಕಿವಿ ಕೊಡಲ್ಲ. ತಾವು ನಮ್ಮ ಮೈಸೂರು ಜಿಲ್ಲೆಯವರು ಇರೋದ್ರಿಂದ ಈ ತಾಲೂಕಿನ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ನೋಡ್ಕೊಂಡಿದ್ದೀರಿ. ನಮ್ಮ ತಂದೆಯವರು ತೀರಿದ ತಕ್ಷಣ ಯಾರು ಕೂಡ ನಮಗೆ ಅವತ್ತು ನಮಗೆ ಅನ್ಯಾಯ ಆಯ್ತು. ಆ ಸಂದರ್ಭದಲ್ಲಿ ನಮಗೆ ಆ ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕಿದ ಸಂದರ್ಭದಲ್ಲಿ ನಮಗೆ ಬೆನ್ನೆಲುವಾಗಿ ನಿಂತು ನನಗೆ ಒಬ್ಬ ಶಾಸಕನಾಗಕ್ಕೆ ತಾವು ಆಶೀರ್ವಾದನ ಮಾಡಿದ್ದೀರಿ ಸರ್. ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಸಂಪೂರ್ಣ ರಾಮಾಯಣದಲ್ಲಿ ಯಾವ ರೀತಿ ರಾಮನ್ನ ಪೂಜೆ ಮಾಡ್ತಾರೆ, ನಾನು ಕೂಡ ಒಬ್ಬ ಹನುಮಂತನಾಗಿ ನಿಮ್ ಜೊತೆ ನಿಂತು ನಾನು ಈ ಒಂದು ಸರ್ಕಾರದಲ್ಲಿ ಕೆಲಸ ಮಾಡ್ತೀನಿ ಸರ್. ಯಾವುದೇ ರೀತಿ ತಾವು ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಒಬ್ಬ ಹನುಮ ಯಾಕಿರ್ತಾನೆ ಜೊತೆ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಿ ಜನತೆಯ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಕರೆದು ಇಲ್ಲಿ ಮಾತನಾಡಕ್ಕೆ ಅವಕಾಶನ ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕಿನ ಜನತೆಗೆ ಋಣಿಯಾಗಿರ್ತೀನಿ. ಕೊನೆವರೆಗೂ ಕೂಡ ಈ ತಾಲೂಕಿನಲ್ಲಿ ಜನತೆಯ ಆಶೀರ್ವಾದದಿಂದ ನಾನು ಈ ಕ್ಷೇತ್ರದಲ್ಲೇ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಹಳ ಜನ ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಇದ್ರ ಜನರಲ್ ಆಗೋಯ್ತದೆ, ST ರಿಸರ್ವೇಶನ್ ಇರಲ್ಲ, ಅವ್ರು ಬೇರೆ ಕಡೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ ಅಂತ ಬಹಳಷ್ಟು ಮಾತುಗಳು ಹೇಳ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ ಇರೋವರೆಗೂ, ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ಕೂಡ ಈ ತಾಲೂಕಲ್ಲಿ ನಿಮ್ ಸೇವೆ ಮಾಡ್ತಕ್ಕಂಥ ಅವಕಾಶ ಖಂಡಿತವಾಗ್ಲೂ ಕೊನೆ ಉಸಿರೋವರೆಗೂ ಕೂಡ ನಿಮ್ ಸೇವೆಯನ್ನ ಮಾಡ್ತೀನಿ ಹೊರತು ಬೇರೆ ಕ್ಷೇತ್ರಕ್ಕೆ ಹೋಗತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈ ಮುಂಬರ್ತಕ್ಕಂಥ ಏನು 3 ವರ್ಷಗಳ ಮುಖ್ಯಮಂತ್ರಿಗಳು ಇರ್ತಾರೆ, ಹೆಚ್ಚಿನ ರೀತಿ ಅನುದಾನವನ್ನ ತಂದು ಈ ತಾಲೂಕಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ವಾಲ್ಮೀಕಿ. ಹೊಟ್ಟೆ ಹಸ್ತಿದ್ದೇನ್ರಪ್ಪ, ಜೋರಾಗಿ ಜೈಘೋಷ ಹಾಕಿ. ಬಲೋ ಭಾರತ್ ಮಾತಾ ಕಿ, ಬಲೋ ಕರ್ನಾಟಕ ಮಾತಾ ಕಿ. ಈ ದಿವಸ HD ಕೋಟೆ ತಾಲೂಕು ಮಟ್ಟದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ HD ಕೋಟೆಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮದ ಈ ಶುಭ ಸಮಾರಂಭದ ಉದ್ಘಾಟಕರು, ಸಾಮಾಜಿಕ ನ್ಯಾಯದ ಹರಿಕಾರರು, ಪಂಚ ಗ್ಯಾರಂಟಿಯ ಪಿತಾಮಹರು ಆಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಜಂಗಲ್ ರೆಸಾರ್ಟಿನ ಅಧ್ಯಕ್ಷರು, ಹಾಗೆಯೇ HD ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಗೌರವಾನ್ವಿತ ಅನಿಲ್ ಚಿಕ್ಕಮಾದವರೇ, ಇದೀ ತಾನೇ ಈ ಸಭೆಯಲ್ಲಿ ಮಾತನಾಡಿರ್ತಕ್ಕಂತಹ ಚಾಮರಾಜನಗರ ಜಿಲ್ಲೆಯ ನೂತನ ಸಂಸದರಾಗಿರ್ತಕ್ಕಂಥ ಗೌರವಾನ್ವಿತ ಸುನಿಲ್ ಬೋಸ್ರವರೇ,
ಮಾಜಿ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಶಿವಣ್ಣ ಅವರೇ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ತಿಮ್ಮಯ್ಯನವರೇ, ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಯತೀಂದ್ರ ಅವರೇ, KR ನಗರ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ವಿಜಯಶಂಕರ್ ಅವರೇ, ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ದರ್ಶನ್ ಧ್ರುವನಾರಾಯಣ ಅವರೇ, ಸಮಾಜದ ಮುಖಂಡರಾಗಿರ್ತಕ್ಕಂಥ SC ಬಸವರಾಜ್ ಅವರೇ, ಇನ್ನೋರ್ವ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶಂಭುಲಿಂಗ ನಾಯಕರವರೇ, ಅವಳಿ ತಾಲೂಕಿನ ಸಮಾಜದ ಅಧ್ಯಕ್ಷರೇ, ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ರತ್ನಾಕರ ಮೂಲತಃ ಬೇಡ, ತನ್ನ ವರ್ತನೆಯಲ್ಲಿ ಪರಿವರ್ತನೆಯಾಗುವುದರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ರಾಮ ತಾರಕ ಮಂತ್ರವನ್ನ ಪ್ರತಿನಿತ್ಯ ಸ್ಮರಣೆಯನ್ನ ಮಾಡುವ ಮೂಲಕವಾಗಿ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ತನ್ನ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳುವುದರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಬಹುತೇಕ ನಿಮಗೆಲ್ಲ ಗೊತ್ತಿದೆ, ರಾಮಾಯಣ ಅಂತಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಸರಳವಾಗಿ ರಾಮಾಯಣ ಅನ್ನುವಂಥದ್ದು ಹಾಸು ಹೊಕ್ಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಹಳ್ಳಿಗರು ಮಾತನಾಡ್ತಾರೆ, ಮಜ್ಜಿಗೆ ರಾಮಾಯಣ ಅಂತ ಇದೆ ನಮ್ಮಲ್ಲಿ. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ ಅಂತೇಳಿ. ಈ ರಾಮಾಯಣ ಮಹಾಕಾವ್ಯವು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಜನಮಾನಸದಲ್ಲಿ ಹಾಸು ಹೊಕ್ಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದ ಆಶಯವನ್ನು ಹೇಳ್ತಾರೆ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಹಪ್ಪಾಪಿಸ್ತಾ ಇರ್ತಾನೆ. ನಿಜವಾದ ಧರ್ಮ ಯಾವುದಾಗಲಿ ಇಲ್ಲಿ, ನಿಜವಾದ ಆದರ್ಶ ಯಾವುದಿಲ್ಲ ಅಂತಂದ್ರೆ ತ್ಯಾಗವೇ ನಿಜವಾದ ಆದರ್ಶ ಅಂತೇಳಿ ಇಡೀ ಜಗತ್ತಿಗೆ ರಾಮನ ಮೂಲಕವಾಗಿ, ಲಕ್ಷ್ಮಣನ ಮೂಲಕವಾಗಿ, ಭರತನ ಮೂಲಕವಾಗಿ, ಶತ್ರುಘ್ನನ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟರು. ರಾಮಾಯಣ ಅಂತಂದ್ರೆ ತ್ಯಾಗವೇ ನಿಜವಾದ ಧರ್ಮ ಅಂತೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟರು. ಹಾಗಾಗಿ ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ, ರಾಮಾಯಣ ಅಂತಂದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ, ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಏನಂತ ಕರೆದ್ರು? ಏನಂತ ಕರೆದ್ರಪ್ಪ? ಮಹಾಭಾರತ ಅಂತ ಕರೆದ್ರು. ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ, ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಮಹಾಭಾರತ ಅಂತ ಕರೆದ್ರು. ಬಹುತೇಕ ಇಂತಹ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವನ್ನ ಇವತ್ತು HD ಕೋಟೆ ತಾಲೂಕಿನಲ್ಲಿ ನ ಭೂತೋ ನ ಭವಿಷ್ಯತ್ ಅನ್ನುವ ಹಿನ್ನೆಲೆಯೊಳಗ ಈ ಕಾರ್ಯಕ್ರಮದ ರೂವಾರಿಗಳಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಜಂಗಲ್ ರೆಸಾರ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಅನಿಲ್ ಚಿಕ್ಕಮಾದವರಿಗೆ ನೀವೆಲ್ಲ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ. ಬೆಳಗ್ಗೆ ಮೆರವಣಿಗೆಯಲ್ಲಿ ಸಾಹೇಬ್ರೆ ನಾವು ನಾಡ ಹಬ್ಬ ದಸರಾ ಮೆರವಣಿಗೆ ನೋಡಿದಂಗಾಯ್ತು. ಸುಮಾರು ಸಾವಿರಾರು ಜನ ಮಹರ್ಷಿ ವಾಲ್ಮೀಕಿ ಅವರ ಸರ್ಕಲ್ನಿಂದ ಪ್ರೊಸೆಸರ್ ಮಾಡಿಕೊಂಡು ಈ ಭವ್ಯ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಯಕ ಸಮುದಾಯ ಪರಿಶಿಷ್ಟ ಪಂಗಡದ ಪಟ್ಟಿ ಒಳಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇರ್ತಕ್ಕಂಥ ಈ ರಾಜ್ಯದ ಹಲವಾರು ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಬಹುತೇಕ ಇವರು ಸಹ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಬಹಳ ಮುಖ್ಯವಾಗಿ ರಾಜಕೀಯವಾಗಿ
ನಾವು ಮಾನ್ಯ ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಮಾನ್ಯ ಜಯಂತಿಯಲ್ಲಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ಹಣವನ್ನು ಸರಿಪಡಿಸ್ತೀನಿ. ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ಅಂತೇಳಿ ನಮ್ಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಮಹನೀಯರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಅದನ್ನು ಸಲ್ಲಿಸೋಣ. ಇವತ್ತು ನಾವು ಈ ರಾಜ್ಯದ ಈ ಕ್ಷೇತ್ರದ SC ಮತ್ತು ST ಸಮುದಾಯದ ಮತ್ತು ಈ ಭಾಗದ ಬಡವರಿಗೆ ಎಲ್ಲ ಫಲಾನುಭವಿಗಳಿಗೆ ಆ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನ ವಿತರಣೆ ಮಾಡುವಂತ ಕೈಂಕರ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾಕ್ಷೀಕರಿಸಿದರು. ಹಾಗಾಗಿ ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ, ಈ ರಾಜ್ಯದ ನಾಡಿನ ಜನತೆಯ ಪರವಾಗಿ ಮತ್ತೊಮ್ಮೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕವಾಗಿ ಅಭಿನಂದನೆ ಸಲ್ಲಿಸೋಣ. ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗೌರವಾನ್ವಿತ ಶಾಸಕರಿಗೆ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಸಾಮಾಜಿಕ ನ್ಯಾಯದ ಹರಿಕಾರರು, ಬಹುತೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಜನೆಗಳನ್ನು ಇವತ್ತು ಈ ನಾಡಿನ ಜನತೆಗೆ ಸಾಕಾರ ರೂಪದಲ್ಲಿ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀಮಠದ ಪರವಾಗಿ, ಸಮುದಾಯದ ಪರವಾಗಿ ತುಂಬು ಸಲ್ಲಿಸಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸನ್ಮಾನ ಸಮುದಾಯದ ವತಿಯಿಂದ. ತದನಂತರದಲ್ಲಿ ಸವಲತ್ತುಗಳ ವಿತರಣೆ ಇರುತ್ತೆ, ದಯವಿಟ್ಟು ಸಹಕರಿಸಬೇಕು. ಜೋರು ಚಪ್ಪಾಳಿಯೊಂದಿಗೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಇದೀಗ ನಾಗರಿಕ ಸನ್ಮಾನವನ್ನು ನೆರವೇರಿಸಿಕೊಳ್ಳಲಾಗ್ತಾ ಇದೆ. ಬಂಧುಗಳೇ, ಕುರುಬಗೌಡ ಸಮಾಜ, ಮುಸ್ಲಿಂ ಸಮಾಜ, ನಾಮಧಾರಿ ಗೌಡ ಸಮಾಜ, ವೈಶ್ವಕವರ ಸಮಾಜ, ಹಕ್ಕಿಪಿಕ್ಕಿ ಸಮಾಜ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಬಸವ ಬಳಗ, ಆರೋಗ್ಯ ಇಲಾಖೆ ಹಾಗೂ ಆದಿಜಾಂಬವ ಸಮಾಜ ಎಲ್ಲರೂ ಕೂಡ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ದಯವಿಟ್ಟು ವೇದಿಕೆ ಮೇಲೆ ಯಾರು ನುಗ್ಗಲು ಮಾಡಿಕೊಳ್ಬೇಡಿ. ಕ್ಷಣಗಳಲ್ಲಿ ಸವಲತ್ತುಗಳ ವಿತರಣೆ, ತದನಂತರದಲ್ಲಿ ಇಡೀ ಜನಸ್ತೋಮವನ್ನು ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ದಯವಿಟ್ಟು ಸಹಕರಿಸಬೇಕು ಎಲ್ಲರೂ. ಚಪ್ಪಾಳೆ ಇನ್ನೂ ಜೋರಾಗಿ ಕೇಳಬರಬೇಕು ಬಂಧುಗಳೇ. ಇದೀಗ ಪುಷ್ಪ ಮಾಲಿಕೆಯ ಸಮರ್ಪಣೆ, ಮುಖ್ಯಮಂತ್ರಿಗಳಿಗೆ ಪುಷ್ಪ ಮಾಲಿಕೆಯ ಸಮರ್ಪಣೆ. ತದನಂತರದಲ್ಲಿ ಎಲ್ಲ ಫಲಾನುಭವಿಗಳು ಸಿದ್ಧರಾಗಿರಬೇಕು. ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಪ್ರಸನ್ನ ಆನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಅನಿಲ್ ಚಿಕ್ಕಮಾದು ಅವರ, ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಜಯನಗರ ಶಾಸಕರಾದಂಥ ರವಿಶಂಕರ್ ಅವರ, ನಂಜನಗೂಡು ಶಾಸಕರಾದಂಥ ದರ್ಶನ್ ರೂನಾರಾಯಣ ಅವರ, ಮಾಜಿ ಸಚಿವರಾದಂಥ ಶ್ರೀ ಶಿವಣ್ಣ ಅವರ, ಮಾಜಿ ಶಾಸಕರಾದಂಥ ಕಳಲೆ ಕೇಶವಮೂರ್ತಿ ಅವರ, ಮಾಜಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ SC ಬಸವರಾಜ್ ಅವರ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ
ವಿಜಯಕುಮಾರ್ ಅವರ, ಓವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಸೀತಾರಾಮ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಜನಾಂಗದ ಮುಖಂಡರುಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಹೆಗ್ಗಡದೇವನಕೋಟೆ ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಎಲ್ಲರ ಜೊತೆಗೆ ಸವಲತ್ತುಗಳ ವಿತರಣೆಯನ್ನು ಕೂಡ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅನಿಲ್ ಚಿಕ್ಕಮಾದವರು ಏರ್ಪಾಡು ಮಾಡಿ ನಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆದಿದ್ದಾರೆ. ಸಾಮಾನ್ಯವಾಗಿ ನಾನು ತಾಲೂಕು ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದು ಬಹಳ ಕಡಿಮೆ. ಆದರೆ ವಾಲ್ಮೀಕಿ ಜಯಂತ್ಯೋತ್ಸವದ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಿದ್ದೀವಿ. ಸ್ವಾಮೀಜಿಯವರು ಇಡೀ ರಾಜ್ಯದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಜಯಂತ್ಯೋತ್ಸವ ದಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ಈ ವರ್ಷನೂ ಕೂಡ ಕೊಟ್ಟಿದ್ದೀವಿ. ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಕೊಡೋದು, ಜಿಲ್ಲಾ ಮಟ್ಟದಲ್ಲಿ ಯಾರು ಸಮಾಜದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿರ್ತಾರೆ, ಸಮಾಜ ಸೇವೆ ಮಾಡಿರ್ತಾರೆ, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಹೀಗೆ ಅನೇಕ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಅಸಾಮಾನ್ಯ ಕೆಲಸವನ್ನು ಮಾಡಿರ್ತಕ್ಕಂಥ ಜನರಿಗೆ ನಾವು ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡುತ್ತೇವೆ. ಇಲ್ಲಿ ವಾಲ್ಮೀಕಿ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ವಾಲ್ಮೀಕಿ ಎಲ್ಲರಿಗೂ ಕೂಡ ಜನರಿಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಂತ ಮಹಾನ್ ಗ್ರಂಥವನ್ನು ರಚನೆ ಮಾಡಿದ್ರು. ಮಹಾನ್ ಗ್ರಂಥವನ್ನು ಮಾಡಿದ್ರು. ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು 24,000 ಶ್ಲೋಕಗಳಿರ್ತಕ್ಕಂಥ 24,000 ಶ್ಲೋಕಗಳಿರ್ತಕ್ಕಂಥ ಅದರಲ್ಲೂ ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಕ್ಕಂಥ
ಸಂಸ್ಕೃತ ಮಹರ್ಷಿ ವಾಲ್ಮೀಕಿಯವರು ಇದ್ದಂಥ ಕಾಲದಲ್ಲಿ ಬೇರೆಯವರು ಕಲಿಯಲಿಲ್ಲ. ಯಾಕಂತಂದ್ರೆ ಅವತ್ತು ಶೂದ್ರ ವರ್ಗದ ಜನ ವಿದ್ಯೆನೇ ಕಲಿಯಾಗಿರಲಿಲ್ಲ, ಸಂಸ್ಕೃತ ಕಲಿಯಾಗಿರಲಿಲ್ಲ, ವಿದ್ಯೆನೇ ಕಲಿಯಾಗಿರಲಿಲ್ಲ. ಅಂತ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ವಿದ್ಯೆಯನ್ನು ಪಡೆದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚನೆ ಮಾಡೋದಿದೆಯಲ್ಲ, ಅದು ಸಣ್ಣ ಕೆಲಸ ಅಲ್ಲ, ಅದು ಮಹಾನ್ ಸಾಧನೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ರಾಮಾಯಣ ಬರೆದವರು ವಾಲ್ಮೀಕಿ, ಮಹಾಭಾರತ ಬರೆದವರು ವ್ಯಾಸ, ಶಕುಂತಲ ನಾಟಕ ಬರೆದವರು ಕಾಳಿದಾಸ, ಅದು ಕೂಡ ಸಂಸ್ಕೃತದಲ್ಲೇ ಇರ್ತಕ್ಕಂಥದ್ದು. ಇವ್ರು ಯಾರು ಕೂಡ ಮೇಲ್ಜಾತಿ ಸೇರಿದವರು ಅಲ್ಲ. ಇವರು ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ಬೇಡ ಜಾತಿಗೆ ಸೇರಿದವರು, ವ್ಯಾಸ ವ್ಯಸ್ತ ಜಾತಿಗೆ ಸೇರಿದವರು, ಕಾಳಿದಾಸ ಕುರುಬಳ ಜಾತಿಗೆ ಸೇರಿದವರು. ನೋಡಿ, ಇವರು ಶೂದ್ರ ಜನಾಂಗದಲ್ಲಿ ಹುಟ್ಟಿ ಇಷ್ಟ ಮಹಾನ್ ಕಾವ್ಯಗಳನ್ನ ಬರೆದಿದ್ದಾರೆ. ನಮಗೆಲ್ಲ ಹೆಮ್ಮೆ ವಿಷಯ ಅಲ್ವಾ? ನಿಮ್ಗೆಲ್ಲ ಹೆಮ್ಮೆ ವಿಷಯ ಅಲ್ವಾ? ನಿಮ್ ಜಾತಿನಲ್ಲಿ ಇಂಥ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದ, ರಾಮಾಯಣವನ್ನು ಬರೆದಿದ್ರು ಅಂತಕ್ಕಂಥದ್ದು ಹೆಮ್ಮೆ ಅಲ್ಲ. ಅದರಿಂದ ವಿದ್ಯೆ ಇದೆಯಲ್ಲ, ಯಾರಪ್ಪನ ಸ್ವತ್ತು ಅಲ್ಲ. ಎಲ್ಲರೂ ವಿದ್ಯೆ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಡಾಕ್ಟರ್ ತಿಮ್ಮಯ್ಯನವರು ಪರಿಶಿಷ್ಟ ಜಾತಿಗೆ ಸೇರಿದವರು, ಅವರು ಡಾಕ್ಟರ್ ಆಗಿದ್ರು, ಅಡಿಷನಲ್ ಡೈರೆಕ್ಟರ್ ಆಗಿದ್ರಲ್ಲ, ಅಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು. ಅವಕಾಶ ಸಿಕ್ತು, ಡಾಕ್ಟರ್ ಆದ. ನನಗೆ ದೊಡ್ಡವರು ಸ್ವಲ್ಪ, ನಾನು ನಾಯಕ. ಈಗ ಬಸವರಾಜ್ ಇಂಜಿನಿಯರ್ ಆಗಿದ್ದಾನೆ. ಅವಕಾಶ ಸಿಕ್ಬೇಕು. ಆಮೇಲೆ ದರ್ಶನ್ ಲಾಯರ್ ಆಗಿದ್ದಾರೆ. ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು, ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೆ ಅಂತ ಹೇಳಿ ಮಹರ್ಷಿ ವಾಲ್ಮೀಕಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ? ಬೇರೆಯವರಲ್ಲ. ಅದಕ್ಕೆ ವಿದ್ಯೆಯನ್ನ ಕಲಿಯಲೇಬೇಕು. ವಿದ್ಯೆ ಕಲಿಯದೆ ಹೋಗಿದ್ರೆ, ನಾವು ಇವತ್ತು ರಾಮಾಯಣ ಬರೀದೇ ಹೋಗಿದ್ರೆ, ರಾಮಾಯಣ ರಚನೆ ಮಾಡದೆ ಹೋಗಿದ್ರೆ, ಬೇರೆ ಜಾತಿಗೆ ಸೇರಿದವರು, ಶುದ್ಧವರ್ಗಕ್ಕೆ ಸೇರಿದವರು. ಕಾಳಿದಾಸರು ಶೂದ್ರ ವರ್ಗಕ್ಕೆ ಸೇರಿದಂಥವರು, ಅವರು ದಾಸರ. ಪುರಂದರದಾಸರು ಮೇಲ್ವರ್ಗಕ್ಕೆ ಸೇರಿದವರು, ಅವರು ದಾಸರಾಗಿದ್ದರು. ಕನಕದಾಸರು ಕುರುಬರ ಜಾತಿಗೆ ಸೇರಿದವರು, ಅವರು ಕೂಡ ಒಬ್ಬ ಮಹಾನ್ ದಾಸರಾಗಿದ್ದರು. ಸೊ ಅದಕ್ಕೆ ವಿದ್ಯಾವಂತರಾಗಲಿಕ್ಕೆ ಜಾತಿ ಮುಖ್ಯ ಅಲ್ಲ, ಜಾತಿ ಅಡ್ಡ ಬರಲ್ಲ. ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಬೇಕು, ಕೆಳವರ್ಗದವರು ವಿದ್ಯಾವಂತರಾಗಬಾರದು ಅಂತಕ್ಕಂಥದ್ದು ಅದನ್ನ ನಮ್ಮಲ್ಲಿ ಬಿತ್ತುಬಿಟ್ಟಿದ್ದಾರೆ. ನನಗೆ
ನಾನು ಲಾ ಓದಬೇಕಾಗಿತ್ತು. ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ. BSc ಓದಿದ್ಮೇಲೆ MSc ಸೀಟ್ ನಾನು 1 ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. 68ರಿಂದ 69 ಇಸ್ವಿ 68-69ರಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದ್ದೆ. ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊರಟೋದೆ ಮೈಸೂರಿಗೆ. ನಮ್ಮ ಅಪ್ಪನಿಗೆ ಲಾ ಓದಕ್ಕೆ ಸೇರ್ಕೋಬೇಕು ಅಂತ ಹೇಳಿದೆ. ಹೋಗಿ ನಮ್ಮಪ್ಪ ತಾವೇ ಚೆನ್ನಪ್ಪಯ್ಯ ಕೇಳ್ಕೊಬೋತೀನಿ ಅಂತಂದ. ಚೆನ್ನಪ್ಪಯ್ಯನ ಮುಂದೆ ಶಾಂಭೋಗ ಚೆನ್ನಪ್ಪಯ್ಯ ಕೇಳ್ಕೊಬೋದು. ಅವನು ಮೈಸೂರಿಗೆ ಹೋದ. ಕೇಳ್ಕೊಬೋದು. ಮೈಸೂರಿನಲ್ಲಿದ್ದ ಚೆನ್ನಪ್ಪಯ್ಯ ಮೈಸೂರಿನಲ್ಲಿ ಹೋಗಿ ಕೇಳ್ಕೊಬಂದು ಚೆನ್ನಪ್ಪಯ್ಯ ಏನ್ ಮಾಡ್ಬಿಟ್ಟವ್ರೆ, ನಮ್ಮ ಅಪ್ಪನಿಗೆ ರಾಂಗ ನೋಯಿಸ್ಕೊಟ್ಬಿಟ್ಟವ್ರೆ. ಕುರುಬರೆಲ್ಲ ಲಾಯರಾಗ ಕಾಣ್ತೇನೆಯ, ಏನಿದ್ರು ಮೇಲ್ಜಾತಿಯವರು ಲಾಯರಾಗಬೇಕು, ಕುರುಬರು ಈ ಲಾಯರಾಗಕ್ಕಾಗಲ್ಲ ಅಂತ ಅಂದ್ಬಿಟ್ಟವ್ರೆ. ನಮ್ಮಪ್ಪ ಚೆನ್ನಪ್ಪಯ್ಯನ ಮಾತು ಕೇಳ್ಕೊಂಡು ನೀನ್ ಮಾತ್ರ ನಾವು ಓದಾಗಿಲ್ಲ. ಆಮೇಲೆ ನಾನು ಊರಿನವ್ರನ್ನೆಲ್ಲ ಸೇರಿಸ್ತೆ ಪಂಚಾಯತಿನಲ್ಲಿ ಹೇಳಿದ್ರೆ ನಮ್ಮಪ್ಪ ಅಲ್ಲಿ ಒಪ್ಪೇ ಇದ್ದ. ನನ್ನ ಭಾಗ ಕೊಟ್ಟುವಾಗಲೇ ಅಂತ ಕೂತ್ಕೊಂಡ್ಬಿಟ್ಟೆ. ನಮ್ಮ ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ, ನೀನು ಓದಿಸೋದು ಕಷ್ಟ ಆಯ್ತದೆ, ನಿನಗೆ ಬೇಡಿಕೆ ಬೇಡ, ಕೊಟ್ಬಿಡು ಅಂತ. ಆಮೇಲೆ ಒಪ್ಕೊಂಡ ಮೇಲೆ ನಾನು ಆಯ್ತದೆ. ಒಂದು ವೇಳೆ ಚೆನ್ನಪ್ಪಯ್ಯ ಮಾತು ಕೇಳ್ಕೊಂಡು ನಾವು ಓದಿ ಹೋಗಿದ್ರೆ ಇವಾಗ ಚೀಫ್ ಮಿನಿಸ್ಟರ್ ಆಗಕ್ಕೆ ಆಯ್ತಿತ್ತೇನ್ರಿ? ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ವಿದ್ಯೆ ಕಲಿಸ್ತೇನೆ ಇರಬಾರ್ದು. ಅದಕ್ಕೆ ಕೊನೆಯಲ್ಲಿ ಆಶ್ರಮ ಮಾಡಿದ್ದೀವಿ. ಮಹರ್ಷಿ ವಾಲ್ಮೀಕಿಯವರು ಆಶ್ರಮ ಮಾಡಿದ್ರು. ಸೀತೆ ಅಲ್ಲೇ ಹೋಗ್ಬಿಟ್ಟಿರೋರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಜೀವನದ ತತ್ವ ಇದೆಯಲ್ಲ, ಅದು ಎಲ್ಲ ರಾಮಾಯಣದಲ್ಲಿ ಕಲಿಯಲಿಕ್ಕೆ ಸಾಧ್ಯ. ಆದರ್ಶಗಳನ್ನೆಲ್ಲ ಕಲಿಯಲಿಕ್ಕೆ ಸಾಧ್ಯ. ಇವತ್ತು ಏನಾದರೂ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ರೆ, ಅವತ್ತೇ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನ ವಾಲ್ಮೀಕಿಯವರು, ಮಹರ್ಷಿ ವಾಲ್ಮೀಕಿಯವರು ಆಯ್ತು. ಅವತ್ತು ಅನೇಕ ಜನರಿಗೆ, ಯಾವುದೇ ಜಾತಿ ಧರ್ಮ ಎಲ್ಲರಿಗೂ ಕೂಡ ಆಶ್ರಮದಲ್ಲಿ ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೀತೆಗೆ ಆಶ್ರಯವನ್ನು ಕೊಟ್ಟಿದ್ರು. ಲವಕುಶರಿಗೆ ವಿದ್ಯೆ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ವಿದ್ಯೆಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನೋಡಿ, ವಾಲ್ಮೀಕಿಯವರು ಅವತ್ತು ಬಹಳಷ್ಟು ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿ ಕರೆದ, ಅದು ಅವತ್ತಿನ ರಾಮರಾಜ್ಯ ಅಂತಕ್ಕಂಥ ಕಲ್ಪನೆನೇ ರಾಮರಾಜ್ಯ ಆಗಿರ್ತಕ್ಕಂಥ ಆ ಕಲ್ಪನೆ. ರಾಮರಾಜ್ಯದಲ್ಲಿ ಮೇಲಿಲ್ಲ ಕೀಳಿಲ್ಲ, ಎಲ್ಲರೂ ಸಮಾನವಾಗಿ ಬದುಕತಕ್ಕಂಥ ವ್ಯವಸ್ಥೆ ಮಾಡಬೇಕು. ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸಮಾನರಾಗಿರ್ಬೇಕು. ಇದಕ್ಕೋಸ್ಕರ ನಾವು ಮಹರ್ಷಿ ವಾಲ್ಮೀಕಿಯನ್ನ ಪೂಜಿಸ್ತೀವಿ, ಗೌರವಿಸ್ತೀವಿ, ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ತಿಳ್ಕೋಬೇಕಾಗುತ್ತೆ. ಅವ್ರ ಮೇಲೆ ಸುಳ್ಳು ಕಟ್ಟು ಕಥೆಗಳನ್ನ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅವನ್ನೆಲ್ಲ ಕೇಳಕ್ ಹೋಗ್ಬಿಟ್ಟು ಒಬ್ಬ ಬೇಡ ದರೋಡೆಕೋರನಾಗಿದ್ದ ಅಂತ ಸುಮ್ಮನೆ ದರೋಡೆಕೋರನಾಗಿದ್ದವರು ರಾಮಾಯಣದಂತ ಕಾವ್ಯ ರಚನೆ ಮಾಡಕ್ ಸಾಧ್ಯ ಇಲ್ಲ. ಸಂಸ್ಕೃತದಲ್ಲಿ ಮಾಡಕ್ ಸಾಧ್ಯನ? ಯಾಕಂತಂದ್ರೆ ಇವರು ಶೂದ್ರ ಜನಾಂಗದಲ್ಲಿ ಹುಟ್ಟಿದ್ರು. ಅದಕ್ಕಿಂತ ಅದಕ್ಕೋಸ್ಕರವಾಗಿ
ನೇತೃತ್ವದಲ್ಲಿ ರಚನೆ ಮಾಡಬೇಕಾದ್ರೆ ಇವ್ರಿಗೆ ದರೋಡೆ ಮಾಡ್ತಿದ್ದವರಿಗೆ ಜ್ಞಾನೋದಯ ಆದಮೇಲೆ ಅವೆಲ್ಲ ನಂಬಕ್ ಹೋಗ್ಬೇಡಿ, ಅವೆಲ್ಲ ಏನು ನಂಬಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಅವೆಲ್ಲ ನಾವೆಲ್ಲ ಕತೆ ಇಲ್ಲಿ ಓದಿದ್ದು, ಆ ಕತೆಗಳೆಲ್ಲ ಸುಳ್ಳು ಕತೆಗಳು, ಅವೆಲ್ಲ ಸುಳ್ಳು ಕತೆಗಳು. ಅವನ್ಯಾರು ಕೂಡ ನಂಬ್ಕೊಳಕ್ ಹೋಗ್ಬಿಡಿ. ವಾಲ್ಮೀಕಿ ಬೇಡ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಮಹಾನ್ ಮೇಧಾವಿಯಾಗಿದ್ದ, ವಿದ್ಯಾವಂತರಾಗಿದ್ದ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಲ್ಲ. ಹಾಗಾಗಿ ಅವರ ಜಯಂತ್ಯೋತ್ಸವವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 443 ಕೋಟಿ ರೂಪಾಯಿ, 443 ಕೋಟಿ 35 ಲಕ್ಷ. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಚಾಮರಾಜೇಶ್ವರಿಯಲ್ಲಿ 470, ವರ್ಣಾ ಕ್ಷೇತ್ರದಲ್ಲಿ 470ಕ್ಕೆ ಮೊನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೆ. ಅದಕ್ಕೆ ನೋಡಿ, ಈ ಕ್ಷೇತ್ರದಲ್ಲೂ ಕೂಡ, ಹೆಗಡೆಕೋಟೆ ಕ್ಷೇತ್ರದಲ್ಲೂ ಕೂಡ 443 ಕೋಟಿ 35 ಲಕ್ಷ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು, ಟೀಕೆ ಮಾಡ್ತಾರೆ. ಏನಂತಪ್ಪ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಮತ್ತೆ ಈ 443 ಕೋಟಿ ಇಲ್ಲಿಂದ ಬಂತು ನೋಡಿ. ವಿರೋಧ ಪಕ್ಷದವರು ಟೀಕೆ ಮಾಡೋದ್ರೆ ಏನಾದ್ರು ಸತ್ಯಾಂಶ ಇದೆಯಾ? ಎನಿ ಟ್ರೂತ್ ಇನ್ ದಟ್? ಯಾವುದೇ ಸತ್ಯಾಂಶ ಇದೆ? ನಾಳೆ ಟಿವಿಸಿಪುರದಲ್ಲಿ 500 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆಯೂ ಕೂಡ ಮಾಡ್ತಾ ಇದ್ದೀವಿ. ಸೊ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ. ಆದರೂ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರೋದ್ರಿಂದ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ನಾನು ಕೇಳ್ತೀನಿ, ಯಾರು ಸಂಬಳ ಇಟ್ಟಿದ್ದೀನಪ್ಪ ಅಧಿಕಾರಿಗಳ? ಅವ್ರ ಮನೆ ದೇವರೇ ಸುಳ್ಳು, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳು ಹೇಳೋದು. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ಯಾಕಂತಂದ್ರೆ ಸಿದ್ದರಾಮಯ್ಯ ಇದ್ರೆ ಬಡವರು ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲ ನಮ್ಮ ಪರವಾಗಿದ್ದೀರಲ್ಲ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು. ಇವತ್ತು ಶಕ್ತಿ ಯೋಜನೆ ಜಾರಿಗೆ ತಗೊಂಡಿದ್ದೀವಿ. 324 ಕೋಟಿ 324 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. 324 ಕೋಟಿ, 1,61 ಲಕ್ಷ ಕುಟುಂಬಗಳಿಗೆ 200 ಯೂನಿಟ್ ಕರೆಂಟ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹೌದಲ್ಲ? ಏನ್ ಮಾತಾಡ್ಬೇಕು ತಗೊಳ್ಳೋರು ಕರೆಂಟ್ ಈಗ ಏನ್ ಗೊತ್ತಾಗಬೇಕಲ್ಲ ಜನಗಳಿಗೆ. ಕರೆಂಟ್ ತಗೋಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮಹಿಳೆಯರು ಬಸ್ನಲ್ಲಿ ತಿರುಗಾಡ್ಬಿಟ್ಟು ಸುಮ್ಮನೆ ಕೂತ್ಬಿಟ್ರೆ 1,22 ಲಕ್ಷ ಕುಟುಂಬದ ಮನೆ ಯಜಮಾನಿಯರು ತಿಂಗಳಿಗೆ 2,000 ರೂಪಾಯಿ. ಎಷ್ಟು? ತಿಂಗಳಿಗೆ 2,000 ರೂಪಾಯಿ. ವರ್ಷಕ್ಕೆ ಎಷ್ಟು? 24,000.
ಅನ್ನಭಾಗ್ಯ ಕಾರ್ಯಕ್ರಮ ತಗೊಂಡ್ಬಂದೆ. ಈ ಸಾರಿ ಅಧಿಕಾರಕ್ಕೆ ಬಂದಾಗ ಇನ್ನೂ 5 kg ಕೊಡೋಣ ಅಂತಂದೆ. ಆದ್ರೆ ಅಕ್ಕಿ ಕೇಳಿದ್ರೆ ಕೇಂದ್ರ ಸರ್ಕಾರದವ್ರು ಕೊಡ್ಲಿಲ್ಲ. ಅಕ್ಕಿ ಕೇಳಿದ್ರೆ ಅದು ಪುಕ್ಕಟೆ ಕೇಳಲಿಲ್ಲ. ದುಡ್ಡು ಕೊಡ್ತೀವಿ ಕೊಡ್ರಿ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಕೊಡ್ಲಿಲ್ಲ. ನಂಬ್ತೀರಾ ನೀವು ಅವ್ರನ್ನ? ಬಿಜೆಪಿ ಅವ್ರು ನಂಬ್ತೀರಾ? ನಿಮ್ಗೆ ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ಇವ್ರ ಮನೆ ಹಾಳಾಗ. ಅಕ್ಕಿ ಕೊಡ್ಲಿಲ್ಲ, ಅದಕ್ಕೆ 170 ರೂಪಾಯಿ ದುಡ್ಡು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. 170 ರೂಪಾಯಿ ಬರ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೆ. ಆಮೇಲೆ ಯುವ ನಿಧಿ, ಯಾರ್ಯಾರು ಯುವಕರು ಕೆಲಸ ಇಲ್ಲ ಅವರಿಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪ್ರತಿ ತಿಂಗಳು. 3,000 ರೂಪಾಯಿ. 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಿರುದ್ಯೋಗಿ ಆಗಿದ್ರೆ 1,500 ರೂಪಾಯಿ. ಇದೇ ಮಾಡಿದ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಕಾನೂನನ್ನ ತಂದವರು ಯಾರು? ಯಾರೇ 2013 ಕಾನೂನು ಮಾಡೋದು. ಇವತ್ತು 39,121 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಖರ್ಚು ಮಾಡಬೇಕು 24.1% ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ವರ್ಗದವರು. ನಿಮಗೆ ಪರಿಶಿಷ್ಟ ವರ್ಗದವ್ರಿಗೆ ಎಷ್ಟು ಮಂದಿ ಈ ವರ್ಷ ಇರೋದು? 11,447 ಕೋಟಿ. 11,000 ಏನಾಯ್ತಾ? 11,447 ಕೋಟಿ ಪರಿಶಿಷ್ಟ ಜಾತಿಯವರಿಗೆ 28,000 ಕೋಟಿ. ಯಾವ ಸರ್ಕಾರ ಕೊಟ್ಟಿದ್ದಪ್ಪ? ಶಿವಣ್ಣ ಕೊಟ್ಟಿದ್ದ? ಯಾವಾಗ ಕೊಟ್ಟಿದ್ರು? ಯಾವಾಗ ಕೊಟ್ಟಿರಲಿಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ಈಗ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದವರು ಸುಮಾರು 5 ಲಕ್ಷ ಚಿಲ್ಲರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ. ಈ ವರ್ಷ 204 ಕೋಟಿ ರೂಪಾಯಿಗಳ ಬಜೆಟ್ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ 200 ಕೋಟಿ. ಸ್ವಾಮೀಜಿಯವರು ಹೇಳಿದ್ರು, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಲಿಟ್ಟಿರ್ತಕ್ಕಂಥ ಹಣ ಒಂದು ವೇಳೆ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಕೇಸ್ ನಡೀತಾ ಇದೆ, ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ನಾವು ಎಷ್ಟು ಇಟ್ಟಿದ್ದೋ ಅದಕ್ಕಿಂತ 1 ಪೈಸೆ ಕೂಡ ಕಡಿಮೆ ಮಾಡೋದು, 1 ಪೈಸೆನೂ ಕೂಡ ಕಡಿಮೆ ಮಾಡೋದು. ಈಗ ನನ್ನ ಹತ್ರನೇ ಇದೆ, ನಾಗೇಂದ್ರ ಅವರಿಗೆ ಬೇಲ್ ಸಿಕ್ಕಿದೆ, ಅವ್ರ ಮೇಲೆ ಕೂಡ ಸುಳ್ಳು ಕೇಸ್ ಹಾಕಿದ್ದು, ಬೇಲ್ ಸಿಕ್ಕಿದೆ. ಈಗ ಅವ್ರನ್ನ ಮಂತ್ರಿ ಆಗಿದ್ರು, ಪರಿಶಿಷ್ಟ ವರ್ಗಗಳ ಮಂತ್ರಿ. ಈಗ ಅವರು ಹೊರಗಡೆ ಬಂದಿದ್ದಾರೆ. ಚುನಾವಣೆ ಆದಮೇಲೆ ನಾವು ಒಂದು ತೀರ್ಮಾನ ಮಾಡಬೇಕು ಸ್ವಾಮೀಜಿ. ಅದರಿಂದ ಈ ಸರ್ಕಾರ ಇದೆಯಲ್ಲ, ಎಲ್ಲ ಜಾತಿಯಲ್ಲಿ ಬಡವರು ಏನು ಈಗ ಬಿಜೆಪಿ ಅವರು ತಗೊಳ್ಳಲ್ವಾ? ಬಸ್ನಲ್ಲಿ ಹೋಗಲ್ವಾ? ತಿರುಗಾಡಲ್ವಾ ಫ್ರೀಯಾಗಿ? 2,000 ರೂಪಾಯಿ ತಗೊಳ್ಳಲ್ವಾ? ವಿದ್ಯುತ್ ಬಿಲ್ ತಗೊಳ್ಳಲ್ವಾ? ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ, ಅವರು ಕಟ್ಟಂಗಿಲ್ಲ. ನೋಡಿ ಹೆಂಗೆ ನಾವು ಅದಕ್ಕೆ
ಬಡವರು ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ದೇಶಕ್ಕೆ ಬಂದಿರ್ತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಬಡವರು, ಮಹಿಳೆಯರು, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆಗ ಮಾತ್ರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಬಸವ, ಬುದ್ಧ, ಕನಕದಾಸರು, ಮಹರ್ಷಿ ವಾಲ್ಮೀಕಿ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವಿಚಾರಗಳಲ್ಲಿ ನಂಬಿಕೆ ಗೊತ್ತಾಯ್ತಾ? ಇದರಲ್ಲಿ ಯಾರು ಏನು ಹೇಳಿದ್ರು ಕೂಡ ರಾಜಿ ಆಗಲ್ಲ. ಯಾವ ಕಾರಣಕ್ಕೂ ರಾಜಿ ಆಗಲ್ಲ. ನಮ್ಗೆ ಓಟ್ ಕೊಡ್ಲಿ ಬಿಡ್ಲಿ ಅದು ಬೇರೆ ವಿಚಾರ. ಆದರೆ ಬಡವರು ಅವರಿಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು. ಇದೇ ನಮ್ಮ ಗುರಿ, ಇದೇ ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಈಗ ಇಲ್ಲಿ ಮನವಿ ಒಂದು ಕೊಟ್ಟರು ನಾಯಕರ ತಂದು ಇಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ 2 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ. 2 ಕೋಟಿ ರೂಪಾಯಿ ಕೊಡೋಣ. 2 ಕೋಟಿ ರೂಪಾಯಿಯನ್ನ ಕೊಡುತ್ತೇನೆ. ವಾಲ್ಮೀಕಿ ಭವನವನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆಗ್ಬೋದ? ಒಳ್ಳೆ ಚಪ್ಪಾಳೆ. ಇಷ್ಟ ಈಗ ಕೊಡಕ್ಕಾಗಲ್ಲಪ್ಪ, ಸುಮ್ಮನೆ ಬೆಲೆ ಕೊಡಕ್ಕಾಗಲ್ಲ. ಕೂತ್ಕೊಳ್ಳಿ. ಎಲ್ಲ ಇಂಜಿನಿಯರ್ಗೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಕೊಡ್ತೇವೆ. ಅವೆಲ್ಲ ಆಗಲ್ಲ. ನಾಗೇನು ಕೊಡ್ಬೇಕು ನೋಡಿ, ಹೇಳ್ಬಿಡ್ತೀನಿ ನಾನು. ಅದರಿಂದ ನೀವು ಎಲ್ಲ ಜನ ಸೇರಿದಿರಿ, ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತಾ ಇದೀವಿ, ಕೇಳ್ಬಿಟ್ರೆ ಸಿದ್ದರಾಮಯ್ಯ ಒಪ್ಕೊಂಡ್ಬಿಡ್ತಾರೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಹೇಳಿದ ಮೇಲೆ ನಡೆಸೇ ನಡೆಸಿ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿರತಕ್ಕಂಥ ಸರ್ಕಾರ. ಅದರಿಂದ ನೀವು ಏನು ಹೇಳಿದ್ರಿ, ಈಗ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡಬೇಕು ಅಂತ ಹೇಳಿದ್ರಿ, ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಅನಿಲ್ ನಾಡವರಿಗೆ, ಅನಿಲ್ ಚಿಕ್ಕಮಾದವರಿಗೆ ರಾಜಕೀಯವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹರ್ಷಿ ವಾಲ್ಮೀಕಿ. ಇದೀಗ ಸವಲತ್ತುಗಳ ವಿತರಣೆ ಸನ್ಮಾನ್ಯ ಮುಖ್ಯ ಇದೇ ಸಮಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಡುಗೋಲು ಕಣರೋಗ ನಿರ್ಮೂಲನಾ ಅಭಿಯಾನಕ್ಕೂ ಚಾಲನೆ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸವಲತ್ತುಗಳ ವಿತರಣೆ
la